ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ ದಕ್ಷಿಣಾಮೂರ್ತಯೇ ನಮಃ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ. 9ನೇ ಅಧ್ಯಾಯದಲ್ಲಿ 3ನೆಯ ವಿಷಯವಾಗಿರತಕ್ಕಂತಹ ನಾಸ್ತಿಕರು, ಆಸ್ತಿಕರು ಮತ್ತು ಉಪಾಸನೆಯ ಬಗೆಗಳು ಎಂಬ ವಿಷಯದ ಕುರಿತಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೆವು. 12ನೇ ಶ್ಲೋಕದಿಂದ 19ನೇ ಶ್ಲೋಕದವರೆಗೆ ಈ ವಿಷಯ ಚರ್ಚಿಸಲ್ಪಟ್ಟಿದೆ. ಆರಂಭದ 3 ಶ್ಲೋಕಗಳಲ್ಲಿ ಅಂದರೆ 12, 13 ಮತ್ತು 14ರಲ್ಲಿ ನಾಸ್ತಿಕರ ಲಕ್ಷಣ ಮತ್ತು ಆಸ್ತಿಕರ ಲಕ್ಷಣವನ್ನ ವಿಮರ್ಶಿಸಿದ್ದಾನೆ ಭಗವಂತ. ಯಾರು ಶಾಸ್ತ್ರವನ್ನ, ಗುರುವಾಕ್ಯವನ್ನ ಪ್ರಮಾಣ ಎಂಬುದಾಗಿ ಭಾವಿಸುವುದಿಲ್ಲವೋ, ಈಶ್ವರನಲ್ಲಿ ಶ್ರದ್ಧೆಯನ್ನು ಹೊಂದಿಲ್ಲವೋ, ಶಾಸ್ತ್ರಾನುಸಾರಿಯಾದ ಜೀವನವನ್ನ ನಡೆಸುವುದಿಲ್ಲವೋ ಅಂಥವರನ್ನ ನಾಸ್ತಿಕರು ಎಂಬುದಾಗಿ, ಬದುಕನ್ನು ವ್ಯರ್ಥವಾಗಿ ಅವರು ಕಳೆಯುತ್ತಾರೆ, ಆಸುರಿ ಪ್ರಕೃತಿಯನ್ನು ಹೊಂದಿದವರು ಎಂಬುದನ್ನ ತಿಳಿಸ್ತಾನೆ. ಮುಂದೆ ದೈವಿ ಪ್ರಕೃತಿಯನ್ನ ಹೊಂದಿದಂಥವರು ಮಹಾತ್ಮರು, ಅವರು ಅನನ್ಯವಾಗಿ ನನ್ನನ್ನು ಭಜಿಸ್ತಾರೆ. ಹೇಗೆ ಭಜಿಸ್ತಾರೆ? ಸತತವಾಗಿ ನನ್ನ ಕೀರ್ತಿಸುತ್ತಾರೆ, ನನ್ನನ್ನು ಪಡೆಯುವುದಕ್ಕೆ ಪ್ರಯತ್ನಿಸುತ್ತಾರೆ, ನನಗೆ ಶರಣಾಗತರಾಗುತ್ತಾರೆ, ನಿತ್ಯಯುಕ್ತರಾಗಿ ಮನಸ್ಸನ್ನ ಭಗವಂತನಲ್ಲಿಯೇ ನೆಲೆಗೊಳಿಸಿ, ಅದೇ ನಿತ್ಯಯುಕ್ತತೆ, ನನ್ನನ್ನು ಉಪಾಸಿಸುತ್ತಾರೆ, ಧ್ಯಾನಿಸುತ್ತಾರೆ ಎಂಬುದಾಗಿ ಭಗವಂತನು ತಿಳಿಸಿದನು. ಇನ್ನು 15ನೇ ಶ್ಲೋಕದಿಂದ ಆರಂಭ ಮಾಡಿ 19ರ ತನಕ ಈ ದೈವಿ ಪ್ರಕೃತಿಯನ್ನು ಹೊಂದಿದ ಭಗವದ್ ಭಕ್ತರು ಭಗವಂತನನ್ನ ಯಾವ್ಯಾವ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ, ಉಪಾಸನೆಯ ಬೇರೆ ಬೇರೆ ಬಗೆಗಳನ್ನ ತಿಳಿಸ್ತಾನೆ. ಶ್ಲೋಕ ಸಂಖ್ಯೆ 15. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಈ ಶ್ಲೋಕದ ಅನ್ವಯವನ್ನ ನಾವು ನೋಡೋದಾದ್ರೆ, ಅಪಿ ಮತ್ತು ಚ ಅನ್ಯೇ ಜ್ಞಾನಯಜ್ಞೇನ ಯಜಂತಹ ಮಾಂ ಉಪಾಸತೆ. ಕೆಲವರು ಅನ್ಯೇ ಜ್ಞಾನಯಜ್ಞದಿಂದ ಪೂಜಿಸುವವರಾಗಿ ನನ್ನನ್ನು ಉಪಾಸಿಸುತ್ತಾರೆ. ಆ ಜ್ಞಾನಯಜ್ಞ ಅನ್ನುವಂಥದ್ದು ಯಾವ ರೀತಿಯಾಗಿರುತ್ತೆ? ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಅದು ಏಕತ್ವದಿಂದಲೂ ಕೆಲವರು, ಪೃಥಕ್ತ್ವದಿಂದಲೂ ಕೆಲವರು, ವಿಶ್ವತೋಮುಖನಿಂದಲೂ ಬಹು ಪ್ರಕಾರವಾಗಿ ಉಪಾಸನೆಯನ್ನು ಮಾಡ್ತಾರೆ. ಜ್ಞಾನಯಜ್ಞ ಎಂಬ ಶಬ್ದಕ್ಕೆ ಅರ್ಥ ಏನು? ಜ್ಞಾನಮೇವ ಭಗವದ್ವಿಷಯಂ ಯಜ್ಞ. ಶಂಕರರು ಹೇಳ್ತಾರೆ, ಭಗವಂತನ ವಿಷಯವಾದಂತಹ ಜ್ಞಾನವೇ ಯಜ್ಞವು. ಭಗವಂತನ ವಿಷಯವಾಗಿ ಅರಿತುಕೊಳ್ಳುವುದು
ಮತ್ತು ಅವನನ್ನು ಉಪಾಸಿಸುವುದು. ಈ ಪ್ರಕ್ರಿಯೆಗೆ ಇಲ್ಲಿ ಜ್ಞಾನ ಯಜ್ಞ ಅಂತ ಕರೆದೆ. ಭಗವಂತನ ವಿಷಯವಾಗಿ ಅಂದಾಗ ಯಾವ ಭಗವಂತನ ವಿಷಯವಾಗಿ? ಈ ಸಂದರ್ಭದಲ್ಲಿ ಸಗುಣ ಈಶ್ವರ ಮತ್ತು ನಿರ್ಗುಣ ಈಶ್ವರ ಎರಡರ ಬಗ್ಗೆಯೂ ಕೂಡ ಅರಿಯುವುದು ಮತ್ತು ಅವನನ್ನ ಧ್ಯಾನಿಸುವುದು, ಈ ಪ್ರಕ್ರಿಯೆಗೆ ಜ್ಞಾನ ಯಜ್ಞ ಎಂಬುದಾಗಿ ಕರೀತಾರೆ. ಇದು 3 ಪ್ರಕಾರವಾಗಿರುತ್ತದೆ. ಮೊದಲನೇದು ಪೃಥಕ್ತ್ವ ಭಾವದಿಂದ, ಅಂದ್ರೆ ಈಶ್ವರನು ಬೇರೆ, ನಾನು ಬೇರೆ. ಈಶ್ವರನು ನನ್ನ ಇಷ್ಟದೈವನಿದ್ದಾನೆ ಹೀಗೆಂಬುದಾಗಿ ತಿಳಿದು. ಇನ್ನೊಂದು ವಿಶ್ವತೋಮುಖಂ, ಅಂದ್ರೆ ವಿಶ್ವರೂಪದಿಂದ ಇದ್ದಾನೆ. ನನ್ನ ಈಶ್ವರನು ಪರಮಾತ್ಮನು ವಿಶ್ವರೂಪನಾಗಿದ್ದಾನೆ. ಇದು ಎರಡನೆಯದು. ಮೂರನೆಯದು ಏಕತ್ವ, ನಾನು ಈಶ್ವರನಿಗಿಂತ ಬೇರೆ ಅಲ್ಲ. ಇದು ಮೂರನೆಯ ಹಂತ. ಮೊದಲನೇದು ಇಷ್ಟದೇವತೆಯ ಉಪಾಸನೆ, ಎರಡನೇದು ವಿಶ್ವರೂಪ ಉಪಾಸನೆ, ಮೂರನೇದು ಅಭೇದ ಉಪಾಸನೆ. ಏಕತ್ವ ಉಪಾಸನೆ ಅಂದ್ರೆ ಅಭೇದ ಅಥವಾ ಅದ್ವೈತ ವಿಚಾರ, ಅದ್ವೈತ ಜ್ಞಾನ. ಈ 3 ಹಂತಗಳನ್ನ ನಮ್ಮ ಪ್ರಾಚೀನರು ನಮಗೆ ಕೊಟ್ಟಿದ್ದಾರೆ. ಒಬ್ಬ ಅಧ್ಯಾತ್ಮ ಸಾಧಕನು ಮೋಕ್ಷದ ಮಾರ್ಗವನ್ನ ಕ್ರಮಿಸುವಾಗ ಹಂತ ಹಂತವಾಗಿ ಮೇಲಕ್ಕೆ ಏರಬೇಕಾಗ್ತದೆ. ಆರಂಭದಲ್ಲಿಯೇ ಅದ್ವೈತ ಚಿಂತನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನು ಅರಿತು ನಮ್ಮ ಪ್ರಾಚೀನರು ಭಗವಂತನನ್ನ ಇಷ್ಟರೂಪ, ಇಷ್ಟ ದೈವದ ಉಪಾಸನೆ ಮಾಡುವಂತಹ ಒಂದು ಪದ್ಧತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಿರ್ಗುಣ ನಿರಾಕಾರವಾದ ಸರ್ವವ್ಯಾಪಕವಾದ ಆ ಚೈತನ್ಯವೇ ಯಾವುದೋ ಒಂದು ಪ್ರತೀಕದಲ್ಲಿ ಅಥವಾ ಪ್ರತಿಮೆಯಲ್ಲಿ ಕಂಡುಕೊಂಡು ಅದನ್ನು ಧ್ಯಾನಿಸುವಂಥದ್ದು, ಮನಸ್ಸನ್ನ ಅಲ್ಲಿ ನಿಲ್ಲಿಸುವಂತಹ ಪ್ರಕ್ರಿಯೆ. ಆರಂಭದಲ್ಲಿ ಇದು ಬೇಕಾಗ್ತದೆ. ಅತ್ಯಂತ ಚಂಚಲವಾದಂತಹ, ಕಲುಷಿತವಾದಂತಹ ಈ ಮನಸ್ಸಿಗೆ ನೇರವಾಗಿ ಅದ್ವೈತ ತತ್ವ ಹಿಡಿಸುವುದಿಲ್ಲ. ಅದನ್ನ ನಿಧಾನವಾಗಿ ಒಂದು ಕಡೆಗೆ ಕೇಂದ್ರೀಕರಿಸಿ ಅದರಲ್ಲಿರ್ತಕ್ಕಂತಹ ತಮೋಗುಣ ರಜೋಗುಣವನ್ನು ಕ್ಷೀಣಿಸಿ ಅದನ್ನು ಶುದ್ಧವಾದ ಸ್ಥಿತಿಗೆ ತಂದ ಮೇಲೆ ಅದ್ವೈತ ವಿಚಾರ ಹಿಡಿಸ್ತದೆ. ಸಾಧನ ಚತುಷ್ಟಯ ಸಂಪನ್ನನಾದವನಿಗೆ ವೇದಾಂತ ವಿಚಾರ ಸ್ವಭಾವತಃ ಇಷ್ಟವಾಗ್ತದೆ. ಇಲ್ಲದಿದ್ರೆ ಕೇವಲ ಬೌದ್ಧಿಕವಾದಂತಹ ಒಂದಿಷ್ಟು ಮಾಹಿತಿಯಾಗಿ ಇದು ಉಳಿದುಕೊಳ್ತದೆ. ಇದು ತಿಳಿದಂತಹ ಹಿರಿಯರು ನಮಗೆ ಉಪಾಸನೆಯನ್ನ ಹೇಳಿದ್ದಾರೆ. ಯಾವ ಇಷ್ಟ ದೈವವಾದರೂ ಆಗಬಹುದು. ಹಿಂದೆ ಉಪಾಸನೆಯ ರೀತಿ ಬೇರೆ ಇತ್ತು ವೇದ ಕಾಲದಲ್ಲಿ. ಈಗ ಪುರಾಣ ಮತ್ತು ಆಗಮಗಳ ಪ್ರಭಾವದಿಂದ ಉಪಾಸನೆಯ ವಿಧಾನ ಬೇರೆ ಇದೆ. ಭಗವಂತನ ಪಂಚಮೂರ್ತಿಗಳು, ಪಂಚಬ್ರಹ್ಮರು ಎಂಬುದಾಗಿ ಕರೀತಾರೆ. ಸೂರ್ಯ, ಗಣಪತಿ, ಅಂಬಿಕಾ, ವಿಷ್ಣು, ಶಿವ, ಸುಬ್ರಹ್ಮಣ್ಯ, ಅಥವಾ ವಿಷ್ಣುವಿನ ಅವತಾರಗಳಲ್ಲಿಯೇ ವರಾಹ, ವಾಮನ, ನರಸಿಂಹ, ರಾಮ, ಕೃಷ್ಣ, ಅಥವಾ ದೇವಿಯ ಅವತಾರಗಳಲ್ಲೇ ಯಾವುದೋ ಒಂದು ರೂಪ. ಶಿವನ ಅವತಾರಗಳಲ್ಲಿ ದಕ್ಷಿಣಾಮೂರ್ತಿ, ನಟರಾಜ, ಗುರುತತ್ವದ ಅವತಾರದಲ್ಲಿ ದತ್ತಾತ್ರೇಯ. ಹೀಗೆ ಯಾವುದಾದರೂ ಸರಿ ಇಷ್ಟ ಎಂಬುದಾಗಿ ಅಲ್ಲಿ ಕರೀತಾರೆ. ಅದು ಬಹಳ ಮುಖ್ಯವಾಗ್ತದೆ ನಮಗೆ. ಸನಾತನ ಧರ್ಮದಲ್ಲಿ ಒಬ್ಬನೇ ಪರಮಾತ್ಮನಿಗೆ ಅನೇಕ ರೂಪ, ಅನೇಕ ನಾಮಗಳನ್ನು ಕೊಟ್ಟಿದ್ದು ಯಾಕೆ ಅಂದ್ರೆ ಅವರ ಇಷ್ಟದ
ಸ್ವರೂಪವನ್ನು ತೆಗೆದುಕೊಂಡು ಉಪಾಸನೆ ಮಾಡಲಿ ಎಂಬುದಾಗಿ. ನರಸಿಂಹ ಮುಂತಾದಂತಹ ಆಕಾರಗಳನ್ನು ನೋಡಿದಾಗ ಭಯ ನಿವೃತ್ತಿ ಆಗ್ತದೆ. ಭೀಷಣವಾದಂತಹ ಭಯಂಕರವಾದಂತಹ ರೂಪವನ್ನ ನಾವು ಧ್ಯಾನಿಸುವಾಗ ನಮ್ಮ ಹೃದಯದಲ್ಲಿರ್ತಕ್ಕಂಥ ಭಯ ಈ ನರಸಿಂಹಸ್ವಾಮಿ ನಿವೃತ್ತಿ ಮಾಡ್ತಾನೆ ಅಂತ ಭಾವನೆ ಆಗ್ತದೆ. ಅತ್ಯಂತ ಶಾಂತ ಸ್ವರೂಪನಾಗಿ ಹಿಮಾಲಯದ ಪರ್ವತದ ಮೇಲೆ ಧ್ಯಾನಸ್ಥನಾಗಿ ಕುಳಿತಿರ್ತಕ್ಕಂತಹ ಶಿವನ ಧ್ಯಾನವನ್ನು ಮಾಡುವಾಗ ವೈರಾಗ್ಯ, ವಿವೇಕ ಮುಂತಾದವುಗಳಿಗೆ ಅದು ಪೂರಕವಾಗ್ತದೆ. ವಿಷ್ಣುವೋ ಕೃಷ್ಣನೋ ಸ್ಥಿತಿ ಕಾರ್ಯದಲ್ಲಿ ತೊಡಗಿರುವವರಿಗೆ, ಸಂಸಾರದ ತಾಪತ್ರಯಗಳ ಮಧ್ಯದಲ್ಲಿ ಸಿಲುಕಿಕೊಂಡವರಿಗೆ ವಿಷ್ಣುವಿನ ರೂಪವೋ ಕೃಷ್ಣನ ರೂಪವೋ ಅದು ಅನುಕೂಲವಾಗ್ತದೆ. ಭಗವಂತನನ್ನ ಮಾತೃಭಾವದಲ್ಲಿ ನೋಡಬೇಕು ಅನ್ನೋರಿಗೆ ದೇವಿಯ ರೂಪ ಅನುಕೂಲವಾಗ್ತದೆ. ಬುದ್ಧಿ ಪ್ರಧಾನವಾಗಿ ನಮಗೆ ಅಪೇಕ್ಷೆಗಳಿದ್ದರೆ ಅದನ್ನು ಈಡೇರಿಸುವುದಕ್ಕೆ ಗಣಪತಿಯ ರೂಪವು, ವಿಘ್ನ ನಿವಾರಕನನು ಬುದ್ಧಿಪ್ರದಾಯಕನೂ ಆದ ಗಣಪತಿ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಶಕ್ತಿ ದೇವತೆಯವನು. ಹೀಗೆ ನಮಗೆ ಇಷ್ಟವಾದಂತಹ ಒಂದು ರೂಪವನ್ನು ತೆಗೆದುಕೊಂಡು ಅದರಲ್ಲಿಯೇ ಮನಸ್ಸನ್ನ ಇಡುವಂತಹ ಪ್ರಯತ್ನವನ್ನು ಮಾಡಬೇಕು. ಅದರ ಮೇಲೆ ಭಕ್ತಿಯನ್ನು ಬೆಳೆಸಿಕೊಳ್ಬೇಕು ಎಂಬುದಾಗಿ ಹೇಳ್ತಾನೆ. ಭಕ್ತಿ ಬೆಳೆಯುವುದು ಯಾವಾಗ? ನಾವು ಆಯ್ದುಕೊಂಡಂತಹ ಇಷ್ಟ ದೇವರ ಮಹಾತ್ಮೆಯನ್ನು ನಾವು ಅರಿತುಕೊಂಡಾಗ, ಅದರ ಸಾಮರ್ಥ್ಯವನ್ನು ಅರಿತುಕೊಂಡಾಗ, ಈ ಈಶ್ವರನೇ ನನ್ನ ಸುಖ ಶಾಂತಿ ಭದ್ರತೆಗೆ ಸ್ರೋತ ಎಂಬುದಾಗಿ ಅರಿತುಕೊಂಡಾಗ, ಇದು ನಮಗೆ ಎಲ್ಲಿ ಗೊತ್ತಾಗ್ತದೆ? ಶಾಸ್ತ್ರಗಳಿಂದ ಗೊತ್ತಾಗ್ತದೆ, ಭಕ್ತರ ಮಹಾತ್ಮರ ವಚನಗಳಿಂದ ಗೊತ್ತಾಗ್ತದೆ. ಸಂಗಸ್ಸತ್ಸು ವಿಧೀಯತಾಂ ಭಗವತೋ ಭಕ್ತಿರ ದೃಢಾಧೀಯತಾಂ. ಶಂಕರರು ಸಾಧನಾ ಪಂಚಕಂದಲ್ಲಿ ಹೇಳ್ತಾರೆ, ಸಜ್ಜನರ ಸಂಘವನ್ನು ಮಾಡಬೇಕು, ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಶಂಕರರು ಅದ್ವೈತ ಹೇಳಿದ್ದಾರೆ ಅಂತ ಅದ್ವೈತ ಮತಸ್ಥಾಪಕರು ಎಂಬ ಮಾತನ್ನ ಹೇಳ್ತಾರೆಯೇ ಬಿಟ್ರೆ, ದ್ವೈತ ಭಕ್ತಿಯನ್ನು ಕೂಡ ಶಾಸ್ತ್ರವೇ ಪ್ರತಿಪಾದನೆ ಮಾಡಿದೆ. ಅದನ್ನು ಶಂಕರರು ಎತ್ತಿ ಹಿಡಿತಾರೆ. ಆದರೆ ಯಾವ ಸಂದರ್ಭದಲ್ಲಿ ಯಾವುದು ಎಂಬುದನ್ನು ನಮ್ಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ದ್ವೈತವು ಪರಮಾರ್ಥವಲ್ಲ ಎಂಬುದಷ್ಟೇ ಅವರ ನಿಲುವೇ ಹೊರತು ದ್ವೈತ ಉಪಾಸನೆಯನ್ನ ಶಂಕರರು ನಿರಾಕರಿಸಿಲ್ಲ. ಆರಂಭದ ಹಂತದಲ್ಲಿ ಇಷ್ಟ ದೇವತಾ ಉಪಾಸನೆಯ ರೂಪದ ದ್ವೈತ ಭಕ್ತಿ ಅವಶ್ಯಕತೆ ಇದೆ, ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಮೊದಲು ತಿಳಿಬೇಕು, ಭಗವಂತನ ಮಹಿಮೆಯನ್ನು ಚೆನ್ನಾಗಿ ಅರಿತುಕೊಳ್ಬೇಕು. ನಾವು ವಿಷ್ಣು ಭಕ್ತರಾಗಿದ್ರೆ ಶ್ರೀಮದ್ ಭಾಗವತ ಇದೆ, ಹರಿವಂಶ ಇದೆ, ವಿಷ್ಣು ಪುರಾಣ ಇದೆ. ಇಲ್ಲೆಲ್ಲ ಭಗವಂತನ ಮಹಾತ್ಮೆಯನ್ನು ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಅದನ್ನು ಕೇಳಿದಾಗ ಪ್ರೀತಿ ಅನ್ನುವಂಥದ್ದು ನಮ್ಗೆ ಉಂಟಾಗ್ತದೆ. ಆ ಪ್ರೀತಿಯುಕ್ತವಾದ ಅಂತಃಕರಣದಿಂದ ಇಷ್ಟ ದೇವತೆಯನ್ನು ನಾವು ಆರಾಧಿಸಬೇಕು. ಎಲ್ಲ ಬಗೆಯಿಂದಲೂ ಆರಾಧಿಸಬಹುದು. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ, ಅಥವಾ ಯಾವುದೋ ಒಂದಿಷ್ಟು ಆರಾಧನೆಯನ್ನು ಇಟ್ಕೊಳ್ಬೇಕು. ಜಪ, ಸ್ತೋತ್ರ ಪಾರಾಯಣ, ಆಮೇಲೆ ನಾಮ ಸಂಕೀರ್ತನೆ ಅಥವಾ ಭಜನೆ, ಪೂಜೆ, ಒಂದಿಷ್ಟು ಆರಾಧನೆಯನ್ನ ನಾವು ಮನಸ್ಸಲ್ಲಿ ನಾವು ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ಚಿತ್ತ ಅನ್ನುವಂಥದ್ದು ಏಕಾಗ್ರವಾಗಿ ಪ್ರಶಾಂತತೆಯನ್ನು ಪಡಿತಾ ಬರುತ್ತೆ. ಭಕ್ತಿಯನ್ನು ಬೆಳೆಸಿಕೊಳ್ಳುವ ಉಪಾಯ ಯಾವುದು? ಭಗವಂತನ ಮಹಾತ್ಮೆಯನ್ನು ಅರಿತುಕೊಳ್ಳೋದು, ಆಮೇಲೆ ಅವನನ್ನು ಸೇವಿಸುವುದು, ಅವನನ್ನು ಆರಾಧಿಸುವುದು. ಕೇವಲ ನಾನು ಮಹಾತ್ಮೆಯನ್ನು ಅರಿತುಕೊಂಡ ಮಾತ್ರಕ್ಕೆ ಭಕ್ತಿ ಜಾಗೃತವಾಗೋದಿಲ್ಲ.
ನಾವು ಅವನ ಕುರಿತಾಗಿ ನಮ್ಮ ಸಮಯವನ್ನ, ನಮ್ಮ ಶ್ರಮವನ್ನ ಅವನಿಗೆ ಕೊಡಬೇಕಾಗ್ತದೆ. ತ್ಯಾಗವನ್ನೇ ಮಾಡದೆ ಪ್ರೀತಿ ಅನ್ನುವಂಥದ್ದು ಎಲ್ಲಿ ಹುಟ್ಟುತ್ತದೆ? ಲೌಕಿಕದಲ್ಲಿ ಹುಟ್ಟೋದಿಲ್ಲ. ಒಬ್ಬ ವ್ಯಕ್ತಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ಪ್ರೀತಿಸ್ತೇನೆ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಅದು ಪ್ರೀತಿಯ ಕುರುಹು, ಸಂದೇಹಾಸ್ಪದವೇ ಅದು. ಬುದ್ಧಿವಂತಿಕೆಯ ಮಾತುಗಳಿಂದ ಪ್ರಯೋಜನ ಆಗೋದಿಲ್ಲ. ಅವನು ಇನ್ನೊಬ್ಬ ವ್ಯಕ್ತಿಗಾಗಿ ಏನು ತ್ಯಾಗ ಮಾಡಿದ್ದಾನೆ, ಅದೇ ಭಕ್ತಿಯ ಪ್ರೀತಿಯ ಕುರುಹು ಆಗ್ತದೆ. ತಾಯಿ ಆದವಳು ಮಗುವನ್ನು ಪ್ರೀತಿಸುವುದು ಗೊತ್ತಾಗ್ತದೆ. ತನ್ನ ಸಮಯವನ್ನ, ತನ್ನ ಶರೀರದ ಸಾಮರ್ಥ್ಯವನ್ನ ಮಗುವಿಗಾಗಿ ಮೀಸಲಿಡ್ತಾಳೆ. ಆದ್ದರಿಂದ ಭಗವಂತನಿಗಾಗಿ ನಾವು ಒಂದಿಷ್ಟು ಸಮಯವನ್ನು ಕೊಡಬೇಕು. ನಮಗೆ ಏನೇನು ಉಪಚಾರಗಳಿಂದ ಅವನನ್ನ ಸೇವಿಸ್ಲಿಕ್ಕಾಗ್ತದೆ ಆ ರೀತಿ ಮಾಡಬೇಕು. ಸ್ತೋತ್ರ ಪಾರಾಯಣ, ಅವನ ಮಹಿಮೆಯನ್ನ ಹೊಗಳುವಂತ ಸ್ತೋತ್ರವನ್ನ ಪಾರಾಯಣ ಮಾಡಬೇಕು. ಅವನ ನೆನಪಿಸಿಕೊಳ್ಳುವ ನಾಮಸ್ಮರಣೆಯನ್ನು ಮಾಡಬೇಕು. ಅವನ ಗುಣಗಾನವನ್ನು ಹಾಡಬಹುದು. ಅಥವಾ ಅವನ ಪೂಜೆ, 16 ಬಗೆಯ ಉಪಚಾರ ಇದೆ ಪೂಜೆಯಲ್ಲಿ. 16 ಬಗೆಯ ಉಪಚಾರಗಳಿಂದ ನಾವು ಅವನನ್ನು ಸೇವಿಸಬೇಕು. ಆಗ ಭಕ್ತನಿಗೂ ಭಗವಂತನಿಗೂ ಒಂದು ಸಂಬಂಧ ಹುಟ್ಟುಕೊಳ್ಳುತ್ತದೆ. ನಾನು ಭಗವಂತನವನು, ಭಗವಂತನು ನನಗೆ ಸೇರಿದವನು ಎನ್ನುವ ಭಾವ, ಮತ್ತು ನಾನು ಇಷ್ಟಪಡುವ ಪರಮಾತ್ಮ ನನ್ನ ಜೊತೆಗೆ ಸದಾ ಇದ್ದಾನೆ ಎನ್ನುವ ಭಾವ ಅವನಲ್ಲಿ ಜಾಗೃತವಾಗ್ತದೆ. ಅದು ಭಕ್ತಿಯ ಮೊದಲ ಹಂತ. ಅದನ್ನ ಇಲ್ಲಿ ಪೃಥಕ್ತ್ವೇನ ಅಂದ್ರೆ ಭೇದ ಬುದ್ಧಿಯಿಂದ ಅಂತ ಅರ್ಥ. ಇಲ್ಲಿ ಕೃಷ್ಣ ಭಗವತ್ಪಾದರು ಪೃಥಕ್ತ್ವೇನ ಆದಿತ್ಯ ಚಂದ್ರಾದಿ ಭೇದೇನ ಸ ಏವ ಭಗವಾನ್ ವಿಷ್ಣು ಅವಸ್ಥಿತ ಇತಿ ಉಪಾಸತೆ. ಆದಿತ್ಯ ಚಂದ್ರ ಮುಂತಾದ ಭೇದಗಳಿಂದ ಅಂತ ಇಲ್ಲಿ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಸೂರ್ಯನನ್ನು ಚಂದ್ರನನ್ನು ಇಷ್ಟ ದೇವತೆಯಾಗಿ ತೆಗೆದುಕೊಂಡು ಉಪಾಸನೆ ಮಾಡಬಹುದು ಅಂತ. ನಮ್ಮ ಪರಂಪರೆಯಲ್ಲಿ ಶಾಲಿಗ್ರಾಮ, ಶಿವಲಿಂಗ ಮುಂತಾದವುಗಳನ್ನೇ ಕೊಟ್ಟಿದ್ದಾರಲ್ಲ, ಅಥವಾ ಪ್ರತಿಮೆಯನ್ನ ಕೊಟ್ಟಿದ್ದಾರೆ, ಬೇರೆ ಬೇರೆ ಪ್ರತಿಮೆಗಳನ್ನ. ಅವುಗಳನ್ನು ಹೇಗಂತ ಉಪಾಸನೆ ಮಾಡಬೇಕು? ಸ ಏವ ಭಗವಾನ್ ವಿಷ್ಣು ಅವಸ್ಥಿತ. ನಾನು ಯಾವುದೇ ಉಪಾಸ್ಯ ದೇವತೆಯನ್ನು ತೆಗೆದುಕೊಂಡ್ರೂ ಕೂಡ ಅವೊಬ್ಬನೇ ಸೃಷ್ಟಿ ಸ್ಥಿತಿ ಲಯಕರ್ತನಾದ ಪರಮಾತ್ಮನ ಈ ರೂಪದಲ್ಲಿ ಇದ್ದಾನೆ ಅಂತ ತೆಗೆದುಕೊಳ್ಬೇಕು. ಇದು ಸ್ಪಷ್ಟವಾಗಿ ನಮ್ಮ ಮನಸ್ಸಲ್ಲಿ ಕೂತ್ಕೊಳ್ಬೇಕು. ವಿಷ್ಣು ಭಕ್ತನಾದವ ನಾನು ಶಿವದೇವರಿಗೆ ನಮಸ್ಕಾರ ಮಾಡಬಹುದೇ? ನಾನು ಶಿವಭಕ್ತನೋ ಗಣಪತಿಯನ್ನೋ ಅಥವಾ ಬೇರೆ ಇನ್ನು ಸೂರ್ಯನನ್ನೋ ಆರಾಧಿಸಬಹುದೇ? ಈ ಗೊಂದಲಗಳೆಲ್ಲ ಯಾಕೆಂದ್ರೆ ಒಬ್ಬನೇ ಪರಮಾತ್ಮನು ವಿವಿಧ ನಾಮರೂಪಗಳಲ್ಲಿ ಪ್ರಕಟ ಆಗಿದ್ದಾನೆ ಎನ್ನುವುದನ್ನು ಅರಿಯದೇ ಇದ್ದಾಗ ಆಗ್ತಕ್ಕಂಥ ಗೊಂದಲಗಳು. ನಮ್ಮ ವೈದಿಕ ಸಂಪ್ರದಾಯದಲ್ಲಿ, ಶಾಸ್ತ್ರಗಳಲ್ಲಿ ಎಲ್ಲಿಯೂ ಕೂಡ ಅನೇಕ ದೇವರಿದ್ದಾರೆ ಅಂತ ಹೇಳಿಯೇ ಇಲ್ಲ. ಒಬ್ಬನೇ ಪರಮಾತ್ಮ ಅಂತ. ಅವಾಗ ಶಿವರಾತ್ರಿ ಮಾಡ್ಲಿಕ್ಕೆ ನಮ್ಗೆ ತೊಂದರೆ ಆಗಲ್ಲ. ವಿಷ್ಣು ಭಕ್ತನಾದ್ರೂ ಶಿವರಾತ್ರಿ ಮಾಡ್ತಾನೆ, ಶಿವ ಭಕ್ತನಾದ್ರೂ ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡ್ತಾನೆ. ಯಾಕೆ? ಕೃಷ್ಣನ ರೂಪದಲ್ಲಿಯೂ ರಾಮನ ರೂಪದಲ್ಲಿ ಇರೋದು ಅವನೇ. ಆದರೆ ನನ್ನ ಆರಾಧನೆಗೆ, ನನ್ನ ಜಪಕ್ಕೆ, ನನ್ನ ಸಾಧನೆಗೆ ಈ ಇಷ್ಟ ದೇವತೆಯನ್ನು ಸ್ವೀಕಾರ ಮಾಡಿದ್ದೇನೆ. ಎಲ್ಲಿಯೂ ಗೊಂದಲ ಆಗೋದಿಲ್ಲ. ನಾವು ನೋಡ್ತೇವೆ ಎಷ್ಟೋ ಜನ ಇವತ್ತಿನ ಕಾಲದಲ್ಲಿಯೂ ಗೊಂದಲ ಮಾಡ್ಕೊಳ್ಳೋರು, ಅವತ್ತಿನ ಕಾಲದಿಂದಲೂ ಇದ್ರವರು. ಶಾಸ್ತ್ರವನ್ನು ಸರಿಯಾಗಿ ಅರಿದೇ ಇದ್ದಾಗ ಈ ಗೊಂದಲಗಳೆಲ್ಲ ಬರ್ತಕ್ಕಂಥದ್ದು. ಇನ್ನು ಈ ರೀತಿ ಉಪಾಸನೆಯನ್ನು ಮಾಡ್ತಾ ಮಾಡ್ತಾ ಸಾಧಕನು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು. ಅದು ಯಾವುದು? ಬಹುಧಾ ವಿಶ್ವತೋ ಮುಖ, ಬಹುಧಾ ಅವಸ್ಥಿತ ಸ ಏವ ಭಗವಾನ್ ಸರ್ವತೋ ಮುಖ ವಿಶ್ವರೂಪ ಇತಿ ತಂ ವಿಶ್ವರೂಪಂ ಸರ್ವತೋಮುಖಂ ಬಹುಧಾ ಪ್ರಕಾರೇಣ ಉಪಾಸತೆ. ಆ ಒಬ್ಬ ಪರಮಾತ್ಮ, ಶಿವನೋ ರಾಮನೋ ಕೃಷ್ಣನೋ ಏನನ್ನ ತೆಗೆದುಕೊಂಡಿದ್ದೇವೋ ಅವನೇ ಸರ್ವತೋಮುಖನಾಗಿದ್ದಾನೆ. ಅಂದರೆ ಎಲ್ಲಾ ಮುಖಗಳಲ್ಲಿಯೂ, ಎಲ್ಲ ಅಭಿವ್ಯಕ್ತಿಗಳಲ್ಲಿಯೂ ಅವನೇ ಇದ್ದಾನೆ. ಅದನ್ನು ವಿಶ್ವರೂಪ ಉಪಾಸನೆ ಅಂತ. ವಿಶ್ವ ಅಂದ್ರೆ ವಿವಿಧ, ಹಲವು ಬಗೆಯ ಅಂತ ಅರ್ಥ. ಹಲವು ಬಗೆಯ ರೂಪದಲ್ಲಿ ಕಾಣುವವನು
ಭಗವಂತನೇ. ನೀವು ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡುವಾಗ ಧ್ಯಾನ ಶ್ಲೋಕವನ್ನು ಗಮನಿಸಿದ್ರೆ ಗೊತ್ತಾಗ್ತದೆ. ಕ್ಷೀರೋದನ್ಮತ್ ಪ್ರದೇಶೇ ಈ ಮುಂತಾದ ಶ್ಲೋಕಗಳಲ್ಲಿ ಇಷ್ಟ ದೇವತೆಯ ರೂಪದಲ್ಲಿ ದೇವರನ್ನು ಚಿತ್ರಿಸಿದ್ದಾರೆ. ಅವನು ಒಂದು ವಿಶಿಷ್ಟವಾದ ರೂಪ, ಒಂದು ವಿಶಿಷ್ಟವಾದ ಲೋಕದಲ್ಲಿ, ಒಂದು ಜಾಗದಲ್ಲಿ ಇರತಕ್ಕಂಥವನು ಎಂಬ ವರ್ಣನೆ. ಹಾಗೆ ಮುಂದುವರಿದು ಭೂಪಾದೋ ಏನದು ಭೂಪಾದೋ ಯಸ್ಯನಾಭಿರ್ವಿಯದ ಸುರನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಶಾ ಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸೋಯಮಬ್ಧಿ ಅಂತಸ್ಥಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ. ತ್ರಿಭುವನ ವಪುಷಂ, ಮೂರು ಲೋಕಗಳಲ್ಲಿಯೂ ವ್ಯಾಪ್ತವಾಗಿರತಕ್ಕಂಥ ಶರೀರ, ವಿಶ್ವರೂಪ ಎಂಬುದಾಗಿ ಕರೀತಾರೆ. ಕಾಣುವ, ಕೇಳುವ, ಮುಟ್ಟುವ, ಮೂಸುವ, ಅನುಭವಿಸುವ ಎಲ್ಲವೂ ಭಗವಂತನ ಸ್ವರೂಪವೇ ಎಂಬುದಾಗಿ ನೋಡಬೇಕು. ವಿಷ್ಣು ಭಕ್ತನಾಗಿದ್ರೆ ಎಲ್ಲವೂ ವಿಷ್ಣುವೇ ಎಂಬುದಾಗಿ ನೋಡೋದು. ಸೂರ್ಯಚಂದ್ರರು ಅವನ ನೇತ್ರ, ಅವನ ನೆತ್ತಿಯೇ ದ್ವಿಲೋಕ, ಅವನ ಪಾದವೇ ಭೂಲೋಕ, ಅವನ ಹೊಟ್ಟೆಯೇ ಆಕಾಶ, ಅವನ ಕಿವಿಯೇ ದಿಕ್ಕುಗಳು, ಅವನು ಉಟ್ಟುಕೊಂಡಂತ ಬಟ್ಟೆಯೇ ಸಸ್ಯಶ್ಯಾಮಲೆಯಾದ ಹಸಿರು ಅಥವಾ ಸಮುದ್ರ. ಈ ರೀತಿಯಾಗಿ ಈ ಸೃಷ್ಟಿಯ ಪ್ರತಿಯೊಂದು ವಸ್ತುಗಳು ಅವನ ಅಂಗೋಪಾಂಗಗಳು ಎಂಬುದಾಗಿ ತಿಳಿಯುವಂಥದ್ದು. ಶಿವಭಕ್ತರಾಗಿದ್ರೆ ಹಾಗಾದ್ರೆ ಏನ್ ಮಾಡೋದು? ಭೂರಂಭಾಂಸ್ಯನಲೋ ನಿಲೋಂಬರ ಮಹರ್ನಾಥೋ ಹಿಮಾಂಶು ಪುಮಾನ್ ಅಷ್ಟಮೂರ್ತಿ ಭೃತ್ ದೇವ ಪೂಜನಂ. ಆ ಶಿವನೇ ಅಷ್ಟಮೂರ್ತಿಯ ರೂಪದಲ್ಲಿ ಇದ್ದಾನೆ ಅಂತ. ಅಷ್ಟಮೂರ್ತಿ ಅಂದ್ರೇನು? ಪಂಚಭೂತಾತ್ಮಕವಾದಂತಹ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಈ ಪಂಚಭೂತಗಳು. ಆಮೇಲೆ ಅಂಬರನಾಥ ಹಿಮಾಂಶು, ಸೂರ್ಯ ಮತ್ತು ಚಂದ್ರ. ಪುಮಾನ್ ಅಂದ್ರೆ ಜೀವಗಳು. ಸೂರ್ಯ ಅಂದ್ರೆ ನಕ್ಷತ್ರ ಮಂಡಲಗಳಿಗೆ ಒಂದು ಅಭಿವ್ಯಕ್ತಿ ಅದು. ಚಂದ್ರ ಅಂದ್ರೆ ಗ್ರಹಗಳು. ಪಂಚಮಹಾಭೂತಗಳು, ನಕ್ಷತ್ರಗಳು, ಚಂದ್ರ, ಗ್ರಹಗಳು ಮತ್ತು ಜೀವರಾಶಿಗಳು, ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲವನ್ನು ಸೇರಿ ಈ ಎಲ್ಲವೂ ಶಿವನೇ ಎಂಬುದಾಗಿ ನೋಡಬೇಕು ಅಂತ. ಅದಕ್ಕೆ ನಮ್ಮಲ್ಲಿ ಪೃಥ್ವಿ ತತ್ವ ಪ್ರಧಾನವಾದ ಲಿಂಗ ಇದೆ, ಜಲತತ್ವ ಪ್ರಧಾನವಾದ ಲಿಂಗ ಇದೆ, ಅಗ್ನಿಲಿಂಗ ಇದೆ, ವಾಯುಲಿಂಗ ಇದೆ, ಆಕಾಶಲಿಂಗ ಅಂತಿದೆ. ಅಂದ್ರೆ ಭಗವಂತನನ್ನ ನೀರಿನಲ್ಲಿಯೂ ಕೂಡ, ನೀರಿನ ರೂಪದಲ್ಲಿರುವ ಶಿವ, ಗಾಳಿಯ ರೂಪದಲ್ಲಿರುವ ಶಿವ, ಅಗ್ನಿಯ ರೂಪದಲ್ಲಿರುವ ಶಿವ, ಆಕಾಶ ರೂಪದಲ್ಲಿರುವ ಶಿವ. ಚಿದಂಬರದಲ್ಲಿ ಆಕಾಶ ರೂಪದಲ್ಲಿರುವ ಶಿವನನ್ನ ಆರಾಧನೆ ಮಾಡ್ತಾರಂತ. ಅದನ್ನೇ ಚಿದಂಬರ ರಹಸ್ಯ ಅಂತ ಹೇಳ್ತಾರೆ. ದೇವಸ್ಥಾನದ ಗರ್ಭಗುಡಿ ತೆಗೆದ್ರೆ ಅದರಲ್ಲಿ ಏನೂ ಇಲ್ಲ, ಖಾಲಿ. ಖಾಲಿ ಇರೋ ಜಾಗಕ್ಕೆ ಒಂದು ದೀಪ ಹಚ್ಚಿಟ್ಟಿದ್ದಾರೆ. ಏನದು? ಖಾಲಿ ಇರೋ ಜಾಗಕ್ಕೆ ದೀಪ ಹಚ್ಚಿದ್ದಾರೆ. ಖಾಲಿ ಅಲ್ಲ, ಆಕಾಶ ರೂಪದಲ್ಲಿ ಶಿವ ಇದ್ದಾನೆ ಅಂತ. ಅಷ್ಟೇ ಅಲ್ಲ, ಸೂರ್ಯ ಚಂದ್ರರು ಮತ್ತೆ ಕೆಲ ಜೀವರಾಶಿಗಳು ಕೂಡ ಆ ಈಶ್ವರನ ಅಭಿವ್ಯಕ್ತಿ ಅಂತ. ರುದ್ರ ಪ್ರಶ್ನೆ ಎನ್ನುವಂತಹ ಯಜುರ್ವೇದದ ಪ್ರಸಿದ್ಧ ಮಂತ್ರಗಳಲ್ಲಿ ಒಂದಾದ ರುದ್ರನ ನಾಮಧೇಯಗಳನ್ನ ಹೇಳುವಂತಹ ಆ ಮಂತ್ರಗಳಲ್ಲಿ ಸೃಷ್ಟಿಯ ಪ್ರತಿಯೊಂದು ವಸ್ತುವನ್ನು ತೆಗೆದುಕೊಂಡು ಒಂದು 300 ನಾಮಗಳನ್ನು ತೆಗೆದುಕೊಂಡಿದ್ದಾರೆ. ಅದನ್ನು ಉಪಲಕ್ಷಣ, ಅದರ ಎಲ್ಲ ವಸ್ತುಗಳು ಅದರಲ್ಲಿ ಸೇರಿಕೊಳ್ತವೆ. ಅವೆಲ್ಲವೂ ರುದ್ರನ ಮುಖಗಳು, ರುದ್ರನ ಅಭಿವ್ಯಕ್ತಿಗಳು ಎಂಬುದಾಗಿ ಕಾಣತಕ್ಕಂಥದ್ದು. ನಮ್ಮ ಮನಸ್ಸು ಇಷ್ಟ ದೇವತೆಯಿಂದ ವಿಸ್ತಾರವಾಗ್ತಾ ಹೋಗ್ಬೇಕು. ಹೇಗ್ ಮಾಡೋದು ಅದನ್ನ? ನಾವು ಉಪಾಸನೆ ಮಾಡತಕ್ಕಂತಹ ದೇವರನ್ನ ಆರಂಭದಲ್ಲಿ ಯಾವುದೋ ಲೋಕದಲ್ಲಿ ಇರುವವನು ಅಂತ ಭಾವಿಸಿಕೊಳ್ತೇವೆ. ನನ್ನ ವಿಷ್ಣು ಲೋಕದಲ್ಲಿದ್ದಾನೆ, ನಾನು ಮಾಡತಕ್ಕಂತಹ ಈ ಪೂಜೆಯನ್ನ ಆ ಲೋಕದಿಂದಲೇ ಅವನು ಪೂಜೆ ಸ್ವೀಕಾರ ಮಾಡ್ತಾನೆ, ನನ್ನ ಅನುಗ್ರಹ ಮಾಡ್ತಾನೆ.
ಮತ್ತೆ ಯಾವ ಸಂದರ್ಭದಲ್ಲಿಯೂ ಕೂಡ ತನ್ನ ರೂಪವನ್ನು ತೆಗೆದುಕೊಂಡು ನನ್ನ ಜೊತೆಯಲ್ಲಿ ನಿಲ್ತಾನೆ. ಈ ಪ್ರಕಾರವಾದಂತಹ ಒಂದು ಚಿಂತನೆ ಭಕ್ತನಲ್ಲಿ ಇರ್ತದೆ. ಬರ್ತಾ ಬರ್ತಾ ನಾವು ಆ ವಿಷ್ಣು ಇಲ್ಲಿಗೆ ಮಾತ್ರ ಸೀಮಿತ ಆದವನಲ್ಲ, ಕಾಣುವ ಪ್ರಪಂಚವೆಲ್ಲವೂ ಆ ವಿಷ್ಣುವಿನ ಸ್ವರೂಪವೇ ಅಂತ ಭಾವಿಸಲಿಕ್ಕೆ ಆರಂಭ ಮಾಡಬೇಕು. ಹಾಗೆ ಹೊರ ಪ್ರಪಂಚದಲ್ಲಿ ವ್ಯವಹಾರ ಮಾಡುವಾಗಲೂ ಕೂಡ ನಾವು ಪ್ರತಿಯೊಂದು ವಸ್ತುವಿಗೂ ಕೂಡ ಆ ಗೌರವವನ್ನ, ಆ ಪ್ರೀತಿಯನ್ನ ಕೊಡಬೇಕು. ಪಶು ಪಕ್ಷಿಗಳಿರಬಹುದು, ಮನುಷ್ಯರಿರಬಹುದು, ಜಡ ವಸ್ತುಗಳಿರಬಹುದು, ಎಲ್ಲದರ ಬಗ್ಗೆ ಒಂದು ಪೂಜ್ಯ ಭಾವನೆಯನ್ನ ತಾಳಬೇಕು. ಹಾಗಂತ ಎಲ್ಲಾ ಕಡೆಯೂ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅರ್ಥ ಅಲ್ಲ. ಅರ್ಶಿನ ಕುಂಕುಮದ ಬಟ್ಲೆ ಹಿಡ್ಕೊಂಡು ಆರತಿ ಹಿಡ್ಕೊಂಡು ಎಲ್ಲ ವಸ್ತುಗಳಿಗೆ ಆರತಿ ಮಾಡು ಆ ಅರ್ಥದಲ್ಲ, ದೃಷ್ಟಿಯಲ್ಲಿ, ಭಾವನೆಯಲ್ಲಿ ಸಕಲವೂ ಭಗವಂತನ ಅಭಿವ್ಯಕ್ತಿ ಎಂಬುದಾಗಿ ನೋಡುವಂಥದ್ದು. ಆಗ ಏನಾಗ್ತದೆ, ಮಾಡುವ ಕರ್ಮವೆಲ್ಲವೂ ಅವನ ಪೂಜೆ ಆಗ್ಬಿಡ್ತದೆ. ವಿಶ್ವರೂಪ ಉಪಾಸಕನಿಗೆ ಕರ್ಮಯೋಗ ಸಹಜವಾಗಿ ಬಿಡ್ತದೆ. ಹೇಗೆ? ಒಂದು ಗಿಡಕ್ಕೆ ನೀರು ಹಾಕ್ತಾ ಇದ್ದಾನೆ, ಅವನಿಗೆ ಅದೊಂದು ಪೂಜೆ. ಯಾಕೆ? ವೃಕ್ಷ ರೂಪದಲ್ಲಿ ನಿಂತಿರುವಂತಹ ಪರಮಾತ್ಮ ಹರಿಕೇಶ ಅಂತ ಕರೆದಿದ್ದಾರೆ ರುದ್ರದಲ್ಲಿ. ಹರಿಕೇಶ ಅಂದ್ರೆ ಹೇಳಿದನು ಹಸಿರು ಕೇಶವನ್ನೊಳಗೊಂಡ ಈ ರುದ್ರ ಅಂತ. ಅವನ್ಯಾವನು? ವೃಕ್ಷ. ಒಂದು ಸ್ಥಾನ, ಒಂದು ಕಲ್ಲು ಇದೆ, ಅದರ ಬಗ್ಗೆಯೂ ಕೂಡ ಒಂದು ಪೂಜ್ಯ ಭಾವನೆ ಬರ್ತದೆ. ಮಣ್ಣಿನ ಬಗ್ಗೆ ಪೂಜ್ಯ ಭಾವನೆ ಬರ್ತದೆ. ಅಂದ್ರೆ ಅರ್ಥಾತ್ ಮಾಡುವ ಕರ್ಮಗಳೆಲ್ಲವೂ ಅವನ ಆರಾಧನೆಯಾಗಿ ಬಿಡ್ತದೆ. ಇಷ್ಟು ವಿಸ್ತಾರವಾಯಿತು ಮನಸ್ಸು, ರಾಗದ್ವೇಷ ಶಿಥಿಲವಾಯಿತು. ಅಲ್ಲಿಗೆ ನಿಲ್ಲಿಸೋದಿಲ್ಲ ಸನಾತನ ಧರ್ಮ. ವಿಶ್ವರೂಪ ಉಪಾಸನೆಯೂ ಕೂಡ ಭೇದ ದೃಷ್ಟಿಯನ್ನಿಟ್ಟುಕೊಂಡೇ ಮಾಡತಕ್ಕಂಥದ್ದು. ನಾನು ಉಪಾಸಕ, ಈಶ್ವರನು ಉಪಾಸ್ಯ, ನನಗಿಂತ ಬೇರೆ ಅಂತಾಯ್ತು. ತದನಂತರ ಗುರು ಮತ್ತು ಆಚಾರ್ಯರ ಉಪದೇಶದ ಬಲದಿಂದ ಅವನಿಗೆ ಗೊತ್ತಾಗ್ತದೆ, ವಿಶ್ವರೂಪನಾಗಿರತಕ್ಕಂತಹ ಈ ಪರಮೇಶ್ವರ ಏನಿದ್ದಾನೋ ನಮ್ಮೆಲ್ಲರ ಆತ್ಮನೂ ಆಗಿದ್ದಾನೆ. ನಾನು ನಾನು ಅಂತ ನಾನೇನು ಪ್ರತಿಕ್ಷಣ ಹೇಳ್ತಾ ಇದ್ದೇನೋ ಅವನು ವಿಶ್ವರೂಪನಾಗಿ ನಿಂತಿರುವ ಈಶ್ವರನೇ ಅಹುತು. ಆದ್ದರಿಂದ ನಾನು ಈಶ್ವರನಿಗಿಂತ ಭಿನ್ನನಲ್ಲ. ಇದನ್ನ ಅಭೇದ ಉಪಾಸನೆ ಅಂತ ಹೇಳ್ತಾನೆ. ಇದಕ್ಕೆ ಭಗವಂತ ಏನ್ ಹೇಳೋದು? ಏಕತ್ವೇನ. ಶಂಕರ ಭಾಷೆದಲ್ಲಿ ಏನ್ ಬರೀತಾರೆ? ಏಕಮೇವ ಪರಂ ಬ್ರಹ್ಮ ಇತಿ ಪರಮಾರ್ಥ ದರ್ಶನೇನ ಯಜಂತಹ ಉಪಾಸತೆ. ಇರುವುದೊಬ್ಬನೇ ಪರಮಾತ್ಮ, ನಾನು ನೀನವನು ತಾನೆನುತ ಗುರುತಿಸಿಕೊಳ್ಳುವ ಭಾನಶಕ್ತಿ ಸಮಾನ ಎಲ್ಲ ಜೀವರಿಗೂ ನಾನಾ ಪ್ರಪಂಚವನು ಅಂತೊಂದು ಗೂಡಿಪ ಜ್ಞಾನ ಸೂತ್ರವೇ ಬ್ರಹ್ಮ ಮಂಕುತಿಮ್ಮ. ಆ ಒಂದು ವಸ್ತುವೇ ಬಹುವಾಗಿ ತೋರ್ತಾ ಇದೆ, ಅದೇ ನಾನು. ಇದಕ್ಕೆ ಅಭೇದ ದರ್ಶನ, ಅದ್ವೈತ ದರ್ಶನ ಎಂಬುದಾಗಿ ಕರೀತಾರೆ. ಇದು ಭಕ್ತಿಯೇ, ಶ್ರೇಷ್ಠವಾದ ಭಕ್ತಿ. ಇದನ್ನ ಭಗವಂತ ಜ್ಞಾನ ಯಜ್ಞ ಅಂತ ಕರೆದಿದ್ದಾನೆ. ಈ ರೀತಿ ಭೇದ ಉಪಾಸನೆ, ವಿಶ್ವರೂಪ ಉಪಾಸನೆ, ಅಲ್ಲಿಂದ ಅಭೇದ ದರ್ಶನ. ಅಭೇದ ದರ್ಶನ ಅನ್ನೋದು ಉಪಾಸನೆ ಎಂಬ ಶಬ್ದದಿಂದ ಕರೆಯಲ್ಪಡಲ್ಲ. ಯಾಕಂದ್ರೆ ಆತ್ಮವಿಚಾರ ಅದು. ಜ್ಞಾನಯಜ್ಞ ಅನ್ನುವಂತಹ ಉತ್ತಮೋತ್ತಮವಾದ ಜ್ಞಾನಯಜ್ಞ ಯಾವುದಪ್ಪ ಅಂದ್ರೆ ಆತ್ಮವಿಚಾರ. ವಿಚಾರ ಅನ್ನೋದು ಉಪಾಸನೆಗಿಂತ ಸ್ವಲ್ಪ ಭಿನ್ನವಾದದ್ದು. ಉಪಾಸನೆ ಎನ್ನುವಂಥದ್ದು ಪುರುಷತಂತ್ರ, ಜ್ಞಾನ ಅನ್ನುವಂಥದ್ದು ವಸ್ತುತಂತ್ರ. ಆದರೂ ಕೂಡ ಭಗವದ್ಗೀತೆಯಲ್ಲಲ್ಲಿ ಜ್ಞಾನಯಜ್ಞವನ್ನು, ಅದ್ವೈತ ಚಿಂತನೆಯನ್ನು ಕೂಡ ಭಕ್ತಿ ಎಂಬ ಶಬ್ದದಿಂದಲೇ ಪರಿಗಣಿಸಿರುವುದು ಕಾಣಿಸುತ್ತೆ. ಜ್ಞಾನಿ ಭಕ್ತರು ಎಂಬುದಾಗಿ ಕರೀತಾನೆ ಅವನು. ಮತ್ತು ಭಕ್ತಿಯ ಬಹು ಪ್ರಕಾರಗಳನ್ನು ಹೇಳುವಾಗ 12ನೇ ಅಧ್ಯಾಯದಲ್ಲಿ ಜ್ಞಾನವನ್ನು ಶ್ರೇಷ್ಠ ಭಕ್ತಿ ಎಂಬುದಾಗಿ ಪರಿಗಣಿಸಿ ಹೇಳ್ತಾನೆ. ಭಕ್ತಿಯ ಪರಮೋಚ್ಚ ಸ್ಥಿತಿ ಜ್ಞಾನ. ಹೀಗೆ ಕ್ರಮಕ್ರಮವಾಗಿ ಸಾಧಕನು ಭಗವಂತನನ್ನ ಆರಾಧಿಸಬೇಕು ಎಂಬುದಾಗಿ ಭಗವಂತ ಇಲ್ಲಿ ಅಪ್ಪಣೆ ಕೊಡಿಸಿದ್ದಾನೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿ 16ನೇ ಇಂದ 19ನೇ ಶ್ಲೋಕದವರೆಗೂ ಕೂಡ ಈ 4 ಶ್ಲೋಕಗಳಲ್ಲಿ ಈ ವಿಶ್ವರೂಪ ಉಪಾಸನೆಯನ್ನ
ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ತಾನೆ. 11ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ತಿಳಿಸ್ಲಿಕ್ಕಿದ್ದಾನೆ. ಅದರ ಒಂದು ಬೀಜ ರೂಪವಾಗಿ ಅದಕ್ಕೆ ಏನ್ ಹೇಳ್ತಾರೆ, ಮುನ್ನುಡಿ ರೂಪದಲ್ಲಿ ಟ್ರೈಲರ್ಸ್ ಅಂತ ಹೇಳ್ತಾರೆ. ಟ್ರೈಲರ್ಸ್ ರೂಪದಲ್ಲಿ ನಮಗೆ ಅನೇಕ ಪ್ರಪಂಚದ ವಸ್ತುಗಳಲ್ಲಿ ಭಗವಂತನನ್ನು ನೋಡೋದು ಹೇಗೆ ಎನ್ನುವುದನ್ನ ತೋರಿಸಿಕೊಡ್ತಾನೆ. ನೋಡಿ, ಪ್ರಪಂಚದ ಪ್ರತಿಯೊಂದು ವಸ್ತುವು ಭಗವಂತ. ಯಾಕಂದ್ರೆ ಭಗವಂತ ಅನ್ನೋದು ಪ್ರಪಂಚ ಮತ್ತು ಭಗವಂತ ಬೇರೆ ಬೇರೆ ಅಲ್ಲವೇ ಅಲ್ಲ. ದೇವರನ್ನು ನೋಡಬೇಕು ಅನ್ನೋರಿಗೆ ಕಣ್ಣು ತೆರೆದು ನೋಡು ಚಿತ್ ಸತ್ವ ಮೂರ್ತಿಯ ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ ಅಂತ ಹೇಳಿದ ಹಾಗೆ ಕಾಣುವ ಜಗತ್ತೇ ಭಗವಂತ. ಆ ದೃಷ್ಟಿ ನಮಗೆ ಇಲ್ಲದೆ ಇರೋದ್ರಿಂದ ಭೋಗ್ಯ ವಸ್ತುವಾಗಿ ನಮಗೆ ಕಾಣ್ತಾ ಇದೆ ಪ್ರಪಂಚ. ನಿಜವಾಗಿ ಪ್ರಪಂಚದ ರೂಪ ವೇಷವನ್ನು ಹಾಕೊಂಡಿರುವನು ಪರಮಾತ್ಮನೇ. ಪ್ರಪಂಚದ ವೇಷವನ್ನ ಅದು ಹಾಕೊಂಡು ಅವನು ನಿಂತುಕೊಂಡಿದ್ದಾನೆ ನಮ್ಮ ಮುಂದೆ. ಆ ದೃಷ್ಟಿ ಬರ್ಲಿಕ್ಕೇ ಬೇಕು ಅಧ್ಯಾತ್ಮ ಸಾಧಕನಿಗೆ. ಪ್ರಪಂಚ ಹೇಯ ಎಂಬುದಾಗಿ ಆರಂಭದಲ್ಲಿ ಹೇಳಿದರೂ ಕೂಡ ವೈರಾಗ್ಯವನ್ನು ತಾಳುವುದಕ್ಕೆ ಮತ್ತು ಚೈತನ್ಯ ಸ್ವರೂಪವನ್ನು ಜಡಕ್ಕಿಂತ ಭಿನ್ನವಾಗಿ ಗುರುತಿಸುವುದಕ್ಕೆ ಪ್ರಪಂಚ ದುಃಖಮಯ ಮುಂತಾದ ಶಬ್ದಗಳನ್ನು ಹೇಳಿದರೂ ಅಂತಿಮವಾದ ಸತ್ಯ ಏನಂದ್ರೆ ಪ್ರಪಂಚ ಬ್ರಹ್ಮಮಯ. ಇದೆಲ್ಲವೂ ಬ್ರಹ್ಮಮಯಂ ಇದಂ ಜಗತ್ತು. ಆ ದೃಷ್ಟಿ ನಮಗೆ ಬೆಳೀಬೇಕು ಅಂತ. ಜಗತ್ತನ್ನ ನಮ್ಮ ಭೋಗ್ಯ ಪ್ರಪಂಚವಾಗಿ ನೋಡಿದಾಗ ಅದು ಹೇಯ, ಪ್ರಪಂಚವನ್ನ ಭಗವತ್ ಸ್ವರೂಪದಿಂದ ನೋಡಿದಾಗ ಉಪಾದೇಯವೇ. ಅದಕ್ಕೆ ಆ ದೃಷ್ಟಿ ಬೆಳೆಯುವುದಕ್ಕಾಗಿ ಹಿರಿಯರು ಏನ್ ಹೇಳಿದ್ರು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ತಂದೆ ತಾಯಿಗಳಲ್ಲಿ ದೇವರನ್ನು ಕಾಣೋ. ಇದು ಬೇರೆ ಮತಗಳಿಲ್ಲ, ನೆನಪಿರ್ಲಿ. ಬೇರೆ ಯಾವ ಮತಗಳಲ್ಲಿ ಇದಿಲ್ಲ. ಅವರಿಗೆ ಭಾರತ ಮಾತಾ ಕಿ ಜೈ ಅನ್ನೋದಕ್ಕೆ ಕಷ್ಟ. ಯಾಕೆ? ಏಕದೇವ ಉಪಾಸನ, ಅವನೊಬ್ಬನೇ ದೇವರು, ಅವನಿಗೆ ತಲೆಬಾಗೋದಾದ್ರೆ ಅವನೊಬ್ಬನಿಗೆ ಅಂತ. ಆದ್ರೆ ನಮ್ಮಲ್ಲಿ ಹಾಗಲ್ಲ. ಆ ಒಬ್ಬನೇ ದೇವರು, ನಾವು ಹೇಳೋದು ಒಬ್ಬನೇ ದೇವರು ಎಂಬುದಾಗಿ, ಆದ್ರೆ ಬಹುವಾಗಿ ಪ್ರಕಟ ಆಗಿದ್ದಾನೆ ಸೃಷ್ಟಿ ರೂಪದಲ್ಲಿ. ಆದ್ದರಿಂದ ಎಲ್ಲದಕ್ಕೂ ತಲೆಬಾಗುವುದನ್ನು ಕಲಿಬೇಕು ನಾವು ಅಂತ. ಭೂಮಿ ತಾಯಿ ಆರಂಭದಲ್ಲಿ ಶುರುವಾಗತ್ತೆ ನಮಗೆ. ಬೆಳಿಗ್ಗೆ ಎದ್ದು ಕರಾಗ್ರೆ ವಸತೆ ಲಕ್ಷ್ಮಿ ಆದ್ಮೇಲೆ ಭೂಮಿಗೆ ನಮಸ್ಕಾರ ಮಾಡ್ತೇವೆ ನಾವು, ಸಮುದ್ರ ವಸನೇ ದೇವಿ ಅಂತ. ಜಲಕ್ಕೆ ನಮಸ್ಕಾರ ಮಾಡ್ತೇವೆ, ನದಿಗೆ ನಮಸ್ಕಾರ ಮಾಡ್ತೇವೆ. ಪ್ರಕೃತಿಯ ಸೃಷ್ಟಿಯ ಪ್ರತಿಯೊಂದು ವಸ್ತು ಆರಂಭದಲ್ಲಿ ನಾವು ಇಚ್ಛಿಸುವ ವಸ್ತುವನ್ನು ನಾವು ಭಗವತ್ ಸ್ವರೂಪದಲ್ಲಿ ನೋಡಬೇಕು. ದ್ವೇಷಿಸುವ ವಸ್ತುವನ್ನು ಆರಂಭದಲ್ಲಿ ನೋಡ್ಲಿಕ್ಕಾಗಲ್ಲ. ರಾಗದ್ವೇಷ ಎರಡೂ ಇದೆ ನಮ್ಮ ಮನಸ್ಸಲ್ಲಿ ಜಗತ್ತಿನ ಬಗ್ಗೆ. ವಾಸ್ತವವಾಗಿ ದ್ವೇಷಿಸುವ ವಸ್ತುವು ಪರಮಾತ್ಮನೇ. ಹುಲಿಯೂ ಪರಮಾತ್ಮನೇ, ಹಸುವು ಪರಮಾತ್ಮನೇ, ದುಷ್ಟನೂ ಪರಮಾತ್ಮನೇ, ಶಿಷ್ಟನೂ ಪರಮಾತ್ಮನೇ. ಅದಕ್ಕೆ ರುದ್ರ ಪ್ರಶ್ನದಲ್ಲಿ ಬೇರೆ ಬೇರೆ ರೀತಿಯ ಕಳ್ಳರನ್ನ ಹೆಸರನ್ನು ಹೇಳಿ, ಸ್ಥೇನಾನಾಂ ಪತಯೇ ನಮಃ, ಕಳ್ಳರಿಗೂ ಕಳ್ಳರ ಒಡೆಯನಿಗೂ ನಮಸ್ಕಾರ ಅಂತ ಹೇಳುವುದುಂಟು. ಅದ್ಯಾಕೆ ಹಾಗೆ ಹೇಳಿದ್ದು ಅಂತ, ಭಗವಂತನ ಬಿಟ್ಟು ಬೇರೆ ಇನ್ನೊಂದು ಇಲ್ವೇ ಇಲ್ಲ ಇಲ್ಲಿ ಅಂತ. ಸರ್ವಾತ್ಮಕ ಅವನು. ಆದ್ರೆ ಉಪಾಸನೆಯ ಆರಂಭದ ಹೆಜ್ಜೆಯಲ್ಲಿ ಪವಿತ್ರ ಎಂಬುದಾಗಿ ನಾವು ಭಾವಿಸುವ ನಮಗೆ ಇಷ್ಟ ಆಗುವ ವಸ್ತುಗಳನ್ನು ಅಷ್ಟೇ ತೆಗೆದುಕೊಳ್ತಾರೆ. ಕಾಕ್ರೋಚ್ ಏನಿದೆ, ಅಥವಾ ಏನ್ ಹೇಳ್ತಾರೆ ಅದಕ್ಕೆ, ಚೇಳು ಏನಿದೆ, ಅದರಲ್ಲಿ ಪರಮಾತ್ಮ ಇದ್ದಾನೆ. ಆದ್ರೆ ಚೇಳು ಮತ್ತೆ ಕಾಕ್ರೋಚ್ಗೆ ಏನ್ ಹೇಳ್ತಾರೆ? ಜಿರ್ಲೆ. ಜಿರ್ಲೆ ಮತ್ತು ಇದರಲ್ಲಿ ಚೇಳಿನಲ್ಲಿ ದೇವರು ಇದ್ರೂ ಕೂಡ ಅದನ್ನ ದೇವರು ಅಂತ ಕಾಣುವಂತ ಆರಂಭದಲ್ಲಿ ಹೇಳಿದ್ರೆ ಏನಾಗ್ತದೆ, ದೇವ್ರ ಬಗ್ಗೆ ದ್ವೇಷ ಬರ್ಲಿಕ್ಕೆ ಶುರು ಆಗ್ಬೋದು ಅವನಿಗೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅದ್ರ ಬಗ್ಗೆ ಹೇಟ್ರೆಡ್ನೆಸ್, ದ್ವೇಷ ಇರುತ್ತೆ. ಅದಕ್ಕೆ ಶಾಸ್ತ್ರಕಾರ ಪವಿತ್ರವಾದ ವಸ್ತುಗಳಲ್ಲಿ ಪರಮಾತ್ಮನ ನೋಡು ಪ್ರಯತ್ನ ಮಾಡು. ಆಮೇಲೆ ಅಪವಿತ್ರ ಅಂತ ನೀನು ಏನು ಭಾವಿಸಿದೆಯೋ ಅದು ಕೂಡ ಪರಮಾತ್ಮನ ಸ್ವರೂಪವಾಗಿ ಮುಂದೆ ಅಭ್ಯಾಸವನ್ನು ಮಾಡುವಿಯಂತೆ ಅಂತ ಹೇಳಿ ಒಂದಿಷ್ಟು ಸಂಗತಿಗಳನ್ನು ಭಗವಂತ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ನೋಡೋಣ 16ನೇ ಶ್ಲೋಕ. ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇ ವಾಜ್ಯಂ ಅಹಮಗ್ನಿರಹಂ ಹುತಂ. ನಾನೇ ಕೃತುವು, ನಾನೇ ಯಜ್ಞವು, ನಾನೇ ಸ್ವಧಾ, ನಾನೇ ಔಷಧವು,
ನಾನೇ ಮಂತ್ರವು, ನಾನೇ ಆಜ್ಯವು, ನಾನೇ ಅಗ್ನಿಯು, ನಾನೇ ಹುತವು ಎಂಬುದಾಗಿ ಹೇಳ್ತಾನೆ ಇದರಲ್ಲಿ. ಆರಂಭದಲ್ಲಿ ಯಜ್ಞಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಭಗವಂತನನ್ನು ನೋಡುವುದಕ್ಕೆ ನಮಗೆ ಹೇಳ್ತಾ ಇದ್ದಾನೆ. ಯಾಕೆ? ಹಿಂದಿನ ಕಾಲದಲ್ಲಿ ಯಜ್ಞ ಪ್ರಧಾನವಾದ ಜೀವನ ಆಗಿತ್ತು. ಸನಾತನ ಧರ್ಮ ಅಂತ ಹೇಳಿದ್ರೆ ಯಜ್ಞ ಪ್ರಧಾನವಾದ ಜೀವನ. ಆದ್ದರಿಂದ ಅದರಲ್ಲಿ ಬಳಸ್ತಕ್ಕಂತಹ ವಸ್ತುಗಳಲ್ಲಿಯೇ ಭಗವಂತನನ್ನು ನೋಡುವ ಪ್ರಯತ್ನವನ್ನು ಮಾಡಬೇಕು. ಇವತ್ತಿನ ಕಾಲಕ್ಕೆ ಹೇಳೋದಾದ್ರೆ ಯಜ್ಞಗಳೆಲ್ಲ ಇಲ್ಲ, ಕಡಿಮೆ ಆಗಿದೆ. ಪೂಜಾ ಪ್ರಧಾನವಾಗಿ. ಈಗ ಪೂಜೆಯನ್ನು ಮಾಡುವಾಗ ನಾವೇನೇನು ದ್ರವ್ಯಗಳನ್ನ ಬಳಸ್ತೇವೋ, ಏನೇನು ಕ್ರಿಯೆಗಳನ್ನು ಮಾಡ್ತೇವೋ, ಎಲ್ಲದರಲ್ಲಿಯೂ ಭಗವಂತನನ್ನು ನೋಡುವ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಭಗವಂತ ಕೊಟ್ಟ ದೃಷ್ಟಾಂತವನ್ನು ನೋಡೋಣ. ಅಹಂ ಕ್ರತುಹು, ನಾನೇ ಕ್ರತು. ಕ್ರತು ಎನ್ನುವ ಶಬ್ದಕ್ಕೆ ಶಂಕರರು ಹೇಳ್ತಾರೆ ಶ್ರೌತ ಕರ್ಮ ಭೇದ. ಯಜ್ಞ ಎನ್ನುವ ಶಬ್ದಕ್ಕೆ ಅವರು ಸ್ಮಾರ್ತ ಕರ್ಮ ಎಂಬುದಾಗಿ ಕರೀತಾರೆ. ನಿಜವಾಗಿ ಕ್ರತು ಮತ್ತು ಯಜ್ಞ ಎಂಬ ಶಬ್ದಕ್ಕೆ ಒಂದೇ ಅರ್ಥವೇ. ಆದ್ರೆ ಭಗವಂತ ಇಲ್ಲಿ ಎರಡು ಶಬ್ದ ಬಳಸಿರೋದ್ರಿಂದ ಅದಕ್ಕೆ ಎರಡು ಅರ್ಥವನ್ನ ಮಾಡಬೇಕಾಗ್ತದೆ. ಒಂದೇ ಅರ್ಥದಲ್ಲಿ ಎರಡು ಶಬ್ದವನ್ನು ಬಳಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಕೃತು ಎಂದರೆ ಶ್ರೌತ ಕರ್ಮ, ಶ್ರೌತ ಯಾಗಾದಿಗಳನ್ನು ಹೇಳಿದ್ದಾರೆ. ಯಜ್ಞ ಅಂದ್ರೆ ಸ್ಮಾರ್ತ ಕರ್ಮವನ್ನು ಹೇಳಿದ್ದಾರೆ ಅಂತ ಹೇಳ್ತಾರೆ. ಶ್ರೌತ ಅಂದ್ರೆ ಶ್ರುತ್ಯುಕ್ತವಾದಂತಹ ಯಾಗಗಳು, ಇಷ್ಟಿ ಅಂತ ಹೇಳ್ತಾರೆ. ಅದರಲ್ಲಿ ಅಗ್ನಿಹೋತ್ರದಿಂದ ಆರಂಭವಾಗ್ತದೆ. ಅಗ್ನಿಹೋತ್ರ, ದರ್ಶಪೂರ್ಣ ಮಾಸ, ಚಾತುರ್ಮಾಸ್ಯ, ಅಗ್ರಯಣೇಷ್ಟಿ, ನಿರೂಢ ಪಶುಬಂಧ, ಹೀಗೆ ತುಂಬಾ ಅನೇಕ ಯಜ್ಞಗಳನ್ನ ವೇದದಲ್ಲಿ ಹೇಳಿದೆ. ಆ ಯಜ್ಞವನ್ನು ಭಗವಂತ ಎಂಬುದಾಗಿ ನೋಡಬೇಕು. ಇಡೀ ಯಜ್ಞ ಪ್ರಕ್ರಿಯೆಯನ್ನೇ ಭಗವಂತ ಎಂಬುದಾಗಿ ನೋಡಬೇಕು. ಆಮೇಲೆ ಸ್ಮಾರ್ತ ಕರ್ಮಗಳಾಗಿರತಕ್ಕಂತಹ ಸ್ಮೃತ್ಯುಕ್ತ ಕರ್ಮಗಳನ್ನ ಸ್ಮಾರ್ತ ಕರ್ಮಗಳು ಅಂತ ಹೇಳ್ತಾರೆ. ಅದನ್ನು ಯಾರು ಅನುಸರಿತಾರೋ ಅವ್ರನ್ನ ಸ್ಮಾರ್ತರು ಅಂತ ಹೇಳ್ತಾರೆ. ಸ್ಮಾರ್ತರು ಅನ್ನುವ ಶಬ್ದಕ್ಕೆ ಅರ್ಥ ಯಾವುದೋ ಒಂದು ಪಂಗಡದವರು ಅಂತ ಅರ್ಥ ಅಲ್ಲ. ಸ್ಮೃತ್ಯುಕ್ತವಾದ ಕರ್ಮವನ್ನು ಅನುಸರಿಸುವರು ಸ್ಮಾರ್ತರು. ಎಲ್ಲರೂ ಸ್ಮಾರ್ತರು, ಎಲ್ಲರೂ ಸ್ಮೃತಿಯುಕ್ತವಾದ ಕರ್ಮವನ್ನೇ ತಾನೇ ಅನುಸರಿಸ್ತಾರೆ. ಈಗ ಶ್ರೌತವನ್ನ ಯಾರು ಅನುಸರಿಸ್ತಾ ಇದ್ದಾರೆ? ಆದ್ರಿಂದ ಸ್ಮೃತ್ಯುಕ್ತವಾದ ಕರ್ಮಗಳು ಯಾವುದು? ಪೂಜೆ ಇರ್ಬೋದು, ಹವನಗಳು, ಬೇರೆ ಬೇರೆ ಹವನಗಳು ಇರ್ತವೆ. ಆಮೇಲೆ ನಾವು ಆಚರಿಸ್ತಕ್ಕಂಥ ಹಬ್ಬ ಹರಿದಿನಗಳೇನಿದೆ ಅವೇ ಎಲ್ಲವೂ ಕೂಡ ಪುರಾಣಗಳಲ್ಲಿ ಹೇಳ್ತಕ್ಕಂತಹ ವಿಷಯಗಳಾಗಿದೆ. ಆದ್ರಿಂದ ಆ ರೀತಿಯ ಕರ್ಮಗಳನ್ನ ಏನು ನಾವು ನೋಡ್ತೇವೋ ಅದನ್ನು ಭಗವಂತ ಎಂಬುದಾಗಿ ನೋಡಬೇಕು. ಅದನ್ನು ಯಜ್ಞ ಅಂತ ಕರೆದಿದ್ದಾನೆ. ಇನ್ನು ಮೂರನೇದು ಸ್ವಧಾ ಅಹಂ. ಸ್ವಧಾ ಅಂದ್ರೆ ಪಿತೃದೇವತೆಗಳನ್ನ ಉದ್ದೇಶಿಸಿ ಕೊಡತಕ್ಕಂತ ಆಹುತಿಯ ಸಂದರ್ಭದಲ್ಲಿ ಸ್ವಧಾ ಅಂತ ಹೇಳಿ ಕೊಡ್ತಾರೆ. ದೇವತೆಗಳಿಗೆ ಕೊಡುವಾಗ ಸ್ವಾಹ ಅಂತ ಕೊಡಬೇಕು. ಪಿತೃಗಳಿಗೆ ಆಹುತಿಯನ್ನು ಕೊಡುವಾಗ ಸ್ವಧಾ ಅಂತ ಕೊಡಬೇಕು. ಆದ್ರಿಂದ ಪಿತೃದೇವತೆಗಳನ್ನು ಉದ್ದೇಶಿಸಿ ಮಾಡತಕ್ಕಂಥ ಕರ್ಮಗಳು, ತರ್ಪಣ ಇರಬಹುದು, ಬ್ರಾಹ್ಮಣ ಭೋಜನ ಇರಬಹುದು, ಅಥವಾ ಆಹುತಿ ಕೊಡತಕ್ಕಂತಹ ಹೋಮಗಳಿರಬಹುದು, ಇವೆಲ್ಲವೂ ಕೂಡ ಭಗವಂತನೇ ಎಂಬುದಾಗಿ ನೋಡಬೇಕು. ಅಹಂ ಸ್ವಧಾ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಅಹಂ ಔಷಧಂ, ನಾನು ಔಷಧ ಅಂತ ಹೇಳ್ತಾರೆ. ಔಷಧ ಎಂಬ ಶಬ್ದಕ್ಕೆ ಅರ್ಥ ಶಂಕರರು ಹೇಳ್ತಾರೆ ಸರ್ವ ಪ್ರಾಣಿಭಿ ಯದ್ ಅದ್ಯತೆ ತದ್ ಔಷಧ ಶಬ್ದ ವಾಚ್ಯಂ ವ್ರೀಹಿ ಯವಾದಿ ಸಾಧಾರಣಂ. ಎಲ್ಲ ಪ್ರಾಣಿಗಳಿಂದ ತಿನ್ನಲ್ಪಡುವಂತಹ ಆಹಾರ ಧಾನ್ಯಗಳೇನಿದೆ ಅಲ್ಲ, ಅಕ್ಕಿ, ಗೋಧಿ ಮುಂತಾದಂತಹ ಆಹಾರ ಪದಾರ್ಥಗಳಿಗೆ ಔಷಧ ಎಂಬುದಾಗಿ ಹೇಳ್ತಾರೆ. ಭಗವಂತ ಹೇಳ್ತಾನೆ ಆ ಆಹಾರವನ್ನು ಕೂಡ ಭಗವಂತ ಎಂಬುದಾಗಿ ನೋಡಬೇಕು. ನಮ್ಮ ಸನಾತನ ಧರ್ಮದ ಉತ್ಕೃಷ್ಟತೆಯೇ, ಶ್ರೇಷ್ಠತೆಯೇ ಇದು. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಅನ್ನವನ್ನ ಬ್ರಹ್ಮ ಎಂಬುದಾಗಿ, ಪರಮಾತ್ಮ ಎಂಬುದಾಗಿ ನೋಡು. ಅನ್ನಂ ನ ಪರಿಚಕ್ಷೀತ. ಅನ್ನವನ್ನ ಏನು ತಿರಸ್ಕಾರ ಮಾಡಬೇಡ, ಅನ್ನಕ್ಕೆ ತಿರಸ್ಕಾರ ಮಾಡಬೇಡ. ಅನ್ನಂ ನ ಪರಿಚಕ್ಷೀತ ಅನ್ನಂ ಬಹು ಕುರ್ವೀತ ತದ್ವೃತಂ.
ಅನ್ನವನ್ನು ಹೆಚ್ಚು ಮಾಡು, ಅದೇ ವ್ರತ ನಿನಗೆ. ಹೆಚ್ಚೆಚ್ಚು ಅನ್ನ ಸಂಪಾದನೆ ಮಾಡು, ಅನ್ನದಾನ ಮಾಡು. ಆಮೇಲೆ ಅನ್ನಂ ನ ನಿಂದ್ಯಾ ತದ್ವ್ರತಂ, ಅನ್ನಕ್ಕೆ ನಿಂದನೆಯನ್ನು ಮಾಡಬೇಡ. ಅನ್ನದ ಮುಂದೆ ಕುಳಿತುಕೊಂಡು ಆದ್ಮೇಲೆ ವ್ಯಾವಹಾರಿಕವಾದ ಮಾತುಗಳನ್ನು ಆಡಬೇಡ. ಅಂದ್ರೆ ಶ್ರೇಷ್ಠವಾದ ಬ್ರಹ್ಮನೇ ಎದುರಿಗೆ ಕೂತ್ಕೊಂಡಿದ್ದಾಗ ಅದಕ್ಕೆ ತಿರಸ್ಕಾರ ಮಾಡಿದಾಗ ಆಗ್ತದೆ. ಆದ್ರಿಂದ ಮೌನವಾಗಿ ಊಟ ಮಾಡಬೇಕು, ಇಲ್ಲ ಭಗವದ್ ವಿಷಯವಾದ ಚರ್ಚೆ ಚಿಂತನೆ ಈ ರೀತಿಯಾಗಿ ಕವಳೆ ಕವಳೆ ಗೋವಿಂದನಾಮ ಸಂಕೀರ್ತನಂ ಎಂಬುದಾಗಿ ಹೇಳಿದ್ದಾರೆ. ಆಹಾರ ಸ್ವೀಕರಿಸುವಾಗಲೂ ಕೂಡ ಇದು ಭಗವಂತ ಎಂಬ ಬುದ್ಧಿಯನ್ನು ಇಟ್ಟುಕೊಳ್ಳುತ್ತೆ. ಒಂದು ಪ್ರಸಿದ್ಧ ಶ್ಲೋಕ ಇದೆ, ಅನ್ನಂ ವಿಷ್ಣು, ಅನ್ನಂ ಬ್ರಹ್ಮ, ರಸೋ ವಿಷ್ಣು, ಭೋಕ್ತಾ ದೇವೋ ಮಹೇಶ್ವರ ಇತಿ ಸಂಚಿಂತ್ಯ ಭುಂಜಾನಃ ಅನ್ನದೋಷೈ ನ ಲಿಪ್ಯತೆ. ಊಟ ಮಾಡುವಾಗ ಈ ರೀತಿ ಯೋಚನೆ ಮಾಡಿ ಊಟ ಮಾಡಬೇಕಂತ. ಅನ್ನಂ ಬ್ರಹ್ಮ, ಅನ್ನವೇ ಬ್ರಹ್ಮವು ಪರಮಾತ್ಮ. ರಸೋ ವಿಷ್ಣು, ಈ ಆಹಾರ ಪದಾರ್ಥ ರಸ ಇರ್ತದಲ್ಲ, ರಸ ಅಂದ್ರೆ ರಸ ಅಂದ್ರೆ ರುಚಿ ಅಂತನೂ ಒಂದು ಅರ್ಥ. ಇನ್ನೊಂದು ಅರ್ಥ ಪೋಷಕಾಂಶಗಳಿರುತ್ತೆ. ಕಾರ್ಬೋಹೈಡ್ರೇಟ್ ಇರುತ್ತೆ, ವಿಟಮಿನ್ಸ್ ಇರ್ತದೆ, ಮತ್ತು ಬೇರೆ ಬೇರೆ ಏನೇನು ಪೋಷಕಾಂಶಗಳವರು ವಿಷ್ಣು ಅಂತ. ಯಾಕಂದ್ರೆ ಪೋಷಿಸುವಂಥದ್ದು, ಪೋಷಣೆ ಮಾಡೋದು ವಿಷ್ಣುವಿನ ಕೆಲಸ. ಇನ್ನು ಭೋಕ್ತಾ ದೇವೋ ಮಹೇಶ್ವರ, ಯಾರು ಆಹಾರ ಸೇವಿಸ್ತಾ ಇದ್ದಾನೆ ಅವನು ಮಹೇಶ್ವರ ಅಂತ ಭಾವಿಸ್ಕೊಳ್ಬೇಕು. ಯಾಕೆ? ಆ ಆಹಾರವನ್ನು ಪಚನ ಮಾಡ್ತಾನೆ ಅವನು. ಒಳಗಡೆಗಿರತಕ್ಕಂತಹ ಅಗ್ನಿ, ವೈಶ್ವಾನರ ಅಗ್ನಿಯ ಮೂಲಕವಾಗಿ ತಿಂದ ಆಹಾರ ಪಚನವಾಗ್ತದೆ. ಆದ್ದರಿಂದ ತಿನ್ನುವವನೇ ಮಹೇಶ್ವರ ಎಂಬುದಾಗಿ ಸಂಚಿಂತ್ಯ ಭುಂಜಾನಃ, ಯೋಚನೆ ಮಾಡಿ ಆಹಾರ ಸೇವಿಸಿದರೆ ಅನ್ನದೋಷ ಅವನಿಗೆ ತಟ್ಟೋದಿಲ್ಲ. ಅನ್ನದ ಬಗ್ಗೆ ಪೂಜ್ಯ ಭಾವ ಇರಬೇಕು, ಪರಮಾತ್ಮ ಭಾವ. ಇನ್ನು ಮಂತ್ರೋ ಅಹಂ ಅಂತ ಹೇಳ್ತಾನೆ, ನಾನು ಮಂತ್ರ ಅಂತ. ಮಂತ್ರದಿಂದ ನಾವು ಭಗವಂತನನ್ನ ಅರ್ಚಿಸ್ತೇವೆ, ಆ ಭಗವಂತನನ್ನ ಪೂಜಿಸ್ತೇವೆ. ಆದರೆ ಆ ಮಂತ್ರವೇ ಪರಮಾತ್ಮ ಅಂತ ಭಾವಿಸಿಕೊಳ್ಳಬೇಕು ವಿಶ್ವರೂಪ ಉಪಾಸನೆ ಸಂದರ್ಭದಲ್ಲಿ. ವರುಣನ ಕುರಿತಾಗಿ, ಇಂದ್ರನ ಕುರಿತಾಗಿ, ಅಗ್ನಿಯ ಕುರಿತಾಗಿ, ವಿಶ್ವೇ ದೇವತೆಗಳ ಕುರಿತಾಗಿ, ಬೃಹಸ್ಪತಿಯ ಕುರಿತಾಗಿ ಬೇರೆ 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 ಮಂತ್ರಗಳಿರ್ತವೆ. ಆ ಮಂತ್ರವೇ ಪರಮಾತ್ಮ. ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದನ್ನು ಮನನ ಮಾಡುವುದರಿಂದ ನಮ್ಮ ರಕ್ಷಣೆ ಆಗ್ತದೆ ಅದಕ್ಕೆ ಮಂತ್ರ ಅಂಬುದಾಗಿ ಹೇಳ್ತಾರೆ. ಪ್ರತಿ ಮಂತ್ರಗಳೂ ಕೂಡ ಭಗವಂತನನ್ನೇ ಅದು ಹೇಳ್ತಾ ಇವೆ, ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ. ಭಗವಂತನ ಸ್ತುತಿಯೇ ಮಂತ್ರಗಳು. ಅದು ಪುರುಷ ಸೂಕ್ತವೋ, ಶ್ರೀ ಸೂಕ್ತವೋ, ನಾರಾಯಣ ಸೂಕ್ತವೋ, ದುರ್ಗಾ ಸೂಕ್ತವೋ. ಉಪನಿಷತ್ತಂತೂ ನೇರವಾಗಿ ಪರಮಾತ್ಮನ ಸ್ತುತಿಸ್ತಾರೆ. ಈ ಸೂಕ್ತಾದಿಗಳು ದೇವತೆಗಳ ಮೇಲೆ ಇರತಕ್ಕಂಥ ಸೂಕ್ತಾದಿಗಳು ಪರೋಕ್ಷವಾಗಿ, ಅಂದ್ರೆ ಆ ದೇವತೆಗಳನ್ನು ಸ್ತುತಿಸುವುದರ ಮೂಲಕ ಅಂತರ್ಯಾಮಿಯಾದ ಭಗವಂತನನ್ನೇ ಸ್ತುತಿಸ್ತಾ ಇವೆ. ಅದಕ್ಕೆ ಅವನು ವೇದೈಶ್ಚ ಸರ್ವೈರಹಮೇವ ವೇದ್ಯ, ಎಲ್ಲ ವೇದಗಳಿಂದ ನನ್ನನ್ನೇ ಅರಿಯಬೇಕು ಅಂತ ಹೇಳ್ತಾನೆ. ಆದ್ರಿಂದ ಮಂತ್ರವು ಭಗವಂತ ಎಂದು ನೋಡುವ ಬುದ್ಧಿ. ಅಹಮಾಜ್ಯಂ, ಆಜ್ಯ ಅಂದ್ರೆ ತುಪ್ಪ, ಅಗ್ನಿಗೆ ಆಹುತಿಯಾಗಿ ಕೊಡ್ತಕ್ಕಂತಹ ಚರು, ಪುರೋಡಾಶ ಅಥವಾ ಬೇರೆ ಬೇರೆ ದ್ರವ್ಯಗಳೇನಿದೆಯೋ, ಇಲ್ಲಿ ಆಜ್ಯವನ್ನು ಹೇಳಿದ್ದಾರೆ, ತುಪ್ಪವನ್ನು ಹೇಳಿದ್ದಾರೆ. ಅಥವಾ ಯಾವುದೇ ದ್ರವ್ಯ ನಾವು ಆಹುತಿಯಾಗಿ ಕೊಡ್ತೇವೋ ಅದನ್ನು ಪರಮಾತ್ಮ ಎಂಬುದಾಗಿ ನೋಡಬೇಕು ಅಂತ. ಯಜ್ಞದಲ್ಲಿ ಬಳಸುವ ಪ್ರತಿಯೊಂದು ವಸ್ತುವು ಕೂಡ ಸೃವದಿಂದ ಆರಂಭ ಮಾಡಿ ಆಜ್ಯ ಪಾತ್ರೆ ಮುಂತಾದ ಬೇರೆ ಬೇರೆ ಪಾತ್ರೆಗಳನ್ನು ಏನಿಡ್ತೇವೆ ಅದನ್ನು ಆರಂಭ ಮಾಡಿ ಯಜ್ಞಕುಂಡ, ಅಗ್ನಿ, ಪ್ರತಿಯೊಂದು ಕೂಡ ಭಗವಂತ ಎಂಬುದಾಗಿ ನೋಡಬೇಕು. ಅಷ್ಟು ಪವಿತ್ರ ಭಾವದಿಂದ ನೋಡಬೇಕು. ನಾವು ಸಾಮಾನ್ಯವಾಗಿ ಪೂಜೆ ಆರಂಭ ಆಗುವುದು ಘಂಟಾನಾದದಿಂದ ಅಂತ ತಿಳ್ಕೊಳ್ತೇವೆ. ಅಲ್ಲ, ಪೂಜೆ ಆರಂಭ ಆಗುವುದು ದೇವಸ್ಥಾನದ ಶುಚಿಯಿಂದ. ನಾವು ಪವಿತ್ರವಾಗಿದ್ದುಕೊಂಡು ಪವಿತ್ರ ವಸ್ತ್ರವನ್ನು ಧರಿಸಿಕೊಂಡು ದೇವರ ಕೋಣೆಗೆ ಪ್ರವೇಶ ಆದ ಮೇಲಿಂದನೇ ಪೂಜೆ ಶುರು. ಅದನ್ನು ಶುಚಿಗೊಳಿಸುವಂಥದ್ದು ಪೂಜೆಯ ಒಂದು ಅಂಗವೇ. ನೋಡಿ, ಪೂಜೆ ಷೋಡಶೋಪಚಾರ ಪೂಜೆಯಲ್ಲಿ ಆರಂಭದಲ್ಲಿ ಆವಾಹಯಾಮಿ, ಸ್ಥಾಪಯಾಮಿ ಅದು ಆರಂಭ ಆಗ್ತದಲ್ಲ. ಅದಕ್ಕಿಂತ ಮುಂಚೆ ಯಾವುದು? ಘಂಟಾನಾದ, ಶಂಖಪೂಜನ, ಕಲಶ ಪೂಜನ, ಆಮೇಲೆ ಮಂಟಪ ಪೂಜನ, ಎಲ್ಲ ದಿಕ್ಕುಗಳಲ್ಲಿರುವ ದೇವತೆಗಳಿಗೆ ಪೂಜನ, ಇವೆಲ್ಲವೂ ಕೂಡ ಪೂಜೆಯ ಅಂಗಗಳೇ. ಕೊನೆಗೆ ಪೂಜೆ ಮುಗಿದ ಮೇಲೆ ಆ ಪೂಜಾ ಕೋಣೆಯನ್ನು ಶುಚಿಗೊಳಿಸುವುದು ಕೂಡ ಪೂಜೆ ಎದುರು.
ದೇವರಿಗೋಸ್ಕರ ಹೂ ಕೊಯ್ಯುವುದು, ನೀರು ತರೋದು, ಇದೆಲ್ಲವೂ ಪೂಜೆ. ನಾವು ಭಾವಿಸಿಕೊಳ್ಳೋದು ಅಭಿಷೇಕ ಮಾಡೋದು, ಆರತಿ ಮಾಡೋದು ಅಷ್ಟೇ ಪೂಜೆ ಅಂತ ಅಲ್ಲ. ಪ್ರತಿ ಅಂಗಗಳೂ ಕೂಡ ಅಷ್ಟೇ ಪವಿತ್ರ ಭಾವನೆಯಿಂದ ನಾವು ಮಾಡಬೇಕು. ಶ್ರೀಧರ ಸ್ವಾಮಿಗಳು ಹೂ ಕೊಯ್ಯುವಾಗ, ಸಜ್ಜನಗಡದಲ್ಲಿರುವಾಗ, ಅವರು ಸಮರ್ಥರ ಸಮಾಧಿ ಪೂಜೆಗೆ ಹೂ ಕೊಯ್ಯುವಾಗ ಪ್ರತಿ ಗಿಡಗಳಲ್ಲಿ ಹೇಳ್ತಿದ್ರಂತೆ, ನಾನು ನಮ್ಮ ಗುರುಗಳ ಸೇವೆಗಂತ ಹೂ ಕೊಯ್ತಾ ಇದ್ದಾನೆ. ನೀವು ಗುರುಗಳಿಗೆ ಹೇಳಿ ನನ್ನಲ್ಲಿ ಅಂತಃಕರಣ ಶುದ್ಧಿ ಆಗುವಂತೆ, ಗುರುಗಳ ಅನುಗ್ರಹ ಮಾಡುವಂತೆ ನೀವು ಪ್ರೇರಣೆ ಕೊಡಿ. ಯಾಕಂದ್ರೆ ಗುರುಗಳ ಸಮಾಧಿ ಹತ್ರ ಹೋಗ್ತಾವಲ್ಲ, ಪಿಸು ಪಿಸು ಮಾತನಾಡಿ ಗುರುಗಳಿಗೆ ಸ್ವಲ್ಪ ಹೇಳಲಿ ಅವರು. ಅಂದ್ರೆ ಆ ಗಿಡಗಳಲ್ಲಿಯೂ ಕೂಡ ದೇವರ ಅಸ್ತಿತ್ವವನ್ನು ಕಾಣ್ತಾ ಇದ್ರು. ಇದು ಸನಾತನ ಧರ್ಮ. ಅಹಮಗ್ನಿ, ನಾನು ಅಗ್ನಿ ಎಂಬುದಾಗಿ ಹೇಳ್ತಾನೆ. ಅಗ್ನಿ ಆಹುತಿಯನ್ನ ದೇವತೆಗಳಿಗೆ ತಲುಪಿಸುವ ಪೋಸ್ಟ್ ಮ್ಯಾನ್ ಅವನು. ಅಗ್ನಿಂ ದೂತಂ ವೃಣೀಮಹೇ ಎಂಬುದಾಗಿ ಮಂತ್ರ ಬರ್ತದೆ. ಹೋತಾರಂ ವಿಶ್ವವೇದಸಂ, ಅವನು ಹೋತೃ ಅಂದ್ರೆ ಋಗ್ವೇದ ಆಚಾರ್ಯ ಅಂತ. ವಿಶ್ವವೇದಸ್ ಅಂದ್ರೆ ಎಲ್ಲವನ್ನೂ ತಿಳಿದಿರುವವ. ಅಗ್ನಿಂ ದೂತಂ ವೃಣೀಮಹೇ, ನಾನು ದೂತನಾದಂತಹ ಅಗ್ನಿಯನ್ನ ಆರಾಧಿಸುತ್ತೇನೆ. ದೂತ ಯಾಕೆ? ಅವನು ಆಯಾ ದೇವತೆಗಳಿಗೆ ನಾವು ಕೊಟ್ಟಂತಹ ಆಹುತಿಯನ್ನು ತಲುಪಿಸ್ತಾನಂತೆ. ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನ ಮಮ ಅಂತ ಹೇಳಿ ಅಗ್ನಿಗೆ ನಾವು ಕೊಟ್ಟಾಗ, ಆ ಅಗ್ನಿ ದೇವತೆಯು ಆ ಆಹುತಿಯನ್ನು ತಾನು ಸ್ವೀಕರಿಸಿ, ಹೆಂಗೆ ಪೋಸ್ಟ್ ಮ್ಯಾನ್ ಪೋಸ್ಟ್ ತಗೊಳ್ತಾನ ಹಾಗೆ ತಗೊಂಡು ಅವನು ಆಯಾ ದೇವತೆಗಳಿಗೆ ಅದನ್ನು ತಲುಪಿಸ್ತಾನೆ. ಇಲ್ಲಿ ಹಾಗೆ ಹೇಳಿಲ್ಲ, ಅಗ್ನಿಯನ್ನು ದೂತ ಎಂಬುದಾಗಿ ಹೇಳಲಿಲ್ಲ. ಇಲ್ಲಿ ಅಗ್ನಿಯೇ ಸಾಕ್ಷಾತ್ ಭಗವಂತ. ನಮ್ಮ ಸನಾತನ ಧರ್ಮದ ಎಲ್ಲ ಕಾರ್ಯಗಳು ಆರಂಭ ಆಗುವುದು ದೀಪ ಪ್ರಜ್ವಾಲನೆಯಿಂದ. ಅಗ್ನಿ ಅಗ್ರೇ ಗಮಯತಿ, ನಮ್ಮನ್ನೆಲ್ಲ ಮುಂದಕ್ಕೆ ಕರೆದುಕೊಂಡು ಹೋಗ್ತಕ್ಕಂತಹ, ಬೆಳಿಗ್ಗೆ ಎದ್ದು ಪ್ರಥಮತವಾಗಿ ಮಾಡಬೇಕಾದ ಕೆಲಸವೇ ದೀಪ ಹಚ್ಚೋದು, ದೀಪ ಬೆಳಗೋದು. ಯಾಕೆ? ದೀಪ ರೂಪದಲ್ಲಿರುವವನು, ಅಗ್ನಿ ರೂಪದಲ್ಲಿರುವವನು ಭಗವಂತನೇ ಅಂತ. ಇನ್ನು ಅಹಂ ಹುತಂ, ಹುತಂ ಅಂತ ಹೇಳಿದ್ರೆ ಆ ಯಜ್ಞ ಕರ್ಮ, ಹೋಮ ಕರ್ಮ ಏನಿದೆಯೋ ಅದಕ್ಕೆ ಹುತ ಎಂಬುದಾಗಿ ಕರೀತಾರೆ. ಶಂಕರರು ಹೇಳ್ತಾರೆ ಹುತಂ ಹವನ ಕರ್ಮ. ಇಡೀ ಹವನ ಕರ್ಮ ಕ್ರಿಯೆ ಏನಿದೆಯೋ ಅದರಲ್ಲಿ ಭಗವದ್ ಬುದ್ಧಿಯನ್ನು ಇಡಬೇಕು. ಇನ್ನು ಮುಂದುವರಿಸಿ ಹೇಳ್ತಾನೆ 17ರಲ್ಲಿ, ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ರಕ್ಸಾಮಯ ಜುರೇವಚ. ಇಲ್ಲಿ ಒಂದಿಷ್ಟು ಭಾವಗಳನ್ನು ಹೇಳ್ತಾನೆ. ಭಗವಂತನ ಬಗ್ಗೆ ಯಾವ ಭಾವನ ತಿಳಿದಿರಬೇಕು ನಾವು. ಪಿತಾಹಮಸ್ಯ ಜಗತಃ, ಭಗವಂತನೇ ಜಗತ್ತಿಗೆ ಪಿತಾ. ಪಿತಾ ಅಂದ್ರೆ ಯಾರು? ಅಪ್ಪ, ಹುಟ್ಟಿಸಿದವನು. ಅಷ್ಟೇ ಅಲ್ಲ, ಮಾತಾ, ಜಗತಃ ಮಾತಾ ಅಹಮಸ್ಮಿ, ನಾನು ಜಗತ್ತಿಗೆ ತಾಯಿ ಇದ್ದೇನೆ. ಅಷ್ಟೇ ಅಲ್ಲ, ಧಾತ, ಪರೆಯುವವನು, ಕಾಪಾಡುವವನು, ಪೋಷಿಸುವವನು. ಅಷ್ಟೇ ಅಲ್ಲ, ಪಿತಾಮಹ. ಪಿತಾಮಹ ಅಂದ್ರೆ ಯಾರು? ಅಪ್ಪನ ಅಪ್ಪ, ಅಜ್ಜ. ನಾನು ಜಗತ್ತಿಗೆ ಅಜ್ಜನು, ಅಪ್ಪನು, ಅಮ್ಮನು, ಪಾಲಕನೂ ಪೋಷಕನೂ ಆಗಿದ್ದೇನೆ ಅಂತ ಹೇಳ್ತಾನೆ. ಈ ಜೀವಕ್ಕೆ ಈ ಜನ್ಮದಲ್ಲಿ ತಂದೆ ತಾಯಿ ಅಂತ ಇದ್ದಾರೆ. ಅಂದ್ರೆ ಪ್ರತಿ ಜನ್ಮದಲ್ಲೂ ತಂದೆ ತಾಯಿ ಯಾರು? ಭಗವಂತನೇ. ಬೆತ್ತಲೆಯಿಂ ನೀಂ ಬಂದೆ, ಬೆತ್ತಲೆಯಿಂ ನೀಂ ಪೋಪೆ, ವಸ್ತ್ರವೇಷಗಳೆಲ್ಲ ನಡುವೆ 4 ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನಾಗಿ, ಕಿತ್ತಸೆಯೊ ಕಂತೆಗಳ ಮಂಕುತಿಮ್ಮ. ಜನ್ಮ ಜನ್ಮಗಳಲ್ಲಿಯೂ ಈ ಜೀವವನ್ನು ಪರೆದವರು ಯಾರು? ಈ ಜಗತ್ತನ್ನು ಪೊರೆಯುತ್ತಾ ಇರುವವರು ಯಾರು? ಸಾಕಿ ಸಲಹುತ್ತಾ ಇರುವವರು ಯಾರು? ಭಗವಂತನೇ. ಆ ಭಾವವನ್ನು ನಾವು ಹೊಂದಿರಬೇಕು. ನಮ್ಮ ತಂದೆ ತಾಯಿಗಳು ಹೇಗೆ ನಮಗೆ ಜನ್ಮವಿಟ್ಟು ನಮ್ಮನ್ನು ಪೊರೆದು ಪೋಷಿಸಿ ಬೆಳೆಸಿ ನಮ್ಮನ್ನು ಕಾಪಾಡ್ತಾ ಇದ್ದಾರೋ,
ಇಡೀ ಸೃಷ್ಟಿಯನ್ನ ಆ ರೀತಿಯಾಗಿ ಕಾಪಾಡ್ತಾ ಇರುವವನು ಭಗವಂತ. ಆದ್ದರಿಂದ ಶಾಶ್ವತವಾದ ಅಪ್ಪ ಅಮ್ಮ ಯಾರಾತ ಭಗವಂತನೇ. ಅದಕ್ಕೆ ನಮ್ಮ ಭಕ್ತಿ ಪಂಥದಲ್ಲಿ 5 ಭಾವಗಳನ್ನು ಹೇಳ್ತಾರೆ. ಒಂದು ಶಾಂತ ಭಾವ, ಎರಡನೇದು ಮಧುರ ಭಾವ, ಮೂರನೇದು ವಾತ್ಸಲ್ಯ ಭಾವ, ನಾಲ್ಕನೇದು ಸಖ್ಯ ಭಾವ, ಐದನೇದು ದಾಸ್ಯ ಭಾವ. ಅಂದ್ರೆ ರಿಲೇಶನ್ಶಿಪ್ ಅನ್ನು ಇಟ್ಕೊಳ್ಬೇಕು ದೇವರ ಜೊತೆ ಅಂತ. ಪ್ರೀತಿ ಅಂದ್ರೆ ಅಲ್ಲಿ ಯಾವುದೋ ಒಂದು ಸಂಬಂಧ ಇರ್ತದೆ. ಒಂದು ಪರಮಾತ್ಮನನ್ನ ನನ್ನ ತಂದೆ ಎಂಬುದಾಗಿಯೋ ತಾಯಿ ಎಂಬುದಾಗಿಯೋ ನಾವು ನೋಡಬಹುದು. ಆವಾಗ ವಾತ್ಸಲ್ಯ ಭಾವ ನಮ್ಮಲ್ಲಿ ಜಾಗೃತವಾಗ್ತದೆ. ಈ ಭಾವಗಳೇನು ಬೇರೆ ಅಲ್ಲ, ಪ್ರೀತಿಗೆ ಬೇರೆ ಬೇರೆ ಹೆಸರುಗಳು ಅಷ್ಟೆ. ತಾಯಿಯನ್ನ ಮಗು ಪ್ರೀತಿಸೋದು ಅಥವಾ ಮಗುವನ್ನ ತಾಯಿ ಪ್ರೀತಿಸೋದಕ್ಕೆ ವಾತ್ಸಲ್ಯ ಭಾವ ಅಂತ ಹೇಳ್ತಾರೆ. ಸಖ್ಯ ಭಾವ ಅಂದ್ರೆ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನು ಪ್ರೀತಿಸ್ತಾನೆ. ಭಗವಂತನೇ ನನ್ನ ಪಾಲಿಗೆ ಸಖ. ನಮ್ಮ ಮನಬಿಚ್ಚಿ ಹೇಳಿದ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ನಮ್ಮ ತಪ್ಪುಗಳನ್ನೆಲ್ಲ ಮನ್ನಿಸಿ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗಿರುವಂತಹ ಸಖ ಯಾರಪ್ಪ? ಭಗವಂತ ಎನ್ನುವ ಭಾವ. ಅಥವಾ ಭಗವಂತ ನನ್ನ ಪತಿ ಎಂಬುದಾಗಿ ಭಾವ. ಅದನ್ನ ಮಧುರ ಭಾವ ಅಂತ ಹೇಳ್ತಾರೆ. ಈ ಗೋಕುಲದಲ್ಲಿರತಕ್ಕಂತಹ ಗೋಪಿಕಾಸ್ತ್ರೀಯರೆಲ್ಲರೂ ಭಗವಂತನೊಟ್ಟಿಗೆ ಆ ಭಾವವನ್ನು ಹೊಂದಿದ್ರು, ಮಧುರ ಭಾವವನ್ನು ಹೊಂದಿದ್ರು. ಇನ್ನು ದಾಸ್ಯ ಭಾವ ಅಂದ್ರೆ ಭಗವಂತನ ಒಡೆಯ, ಹೊರೆಯುವವನು, ಸಾಕಿ ಸಲಹುವವನು, ನಾನು ಅವನ ಸೇವಕ ಅಂತಕ್ಕಂಥ ಭಾವ. ಒಟ್ಟು ಯಾವುದೋ ಒಂದು ಭಾವವನ್ನು ಹೊಂದಿರಬೇಕು. ಅವನು ಹೇಳ್ತಾನೆ ನಾನು ತಂದೆಯೂ ನಾನೇ ತಾಯಿಯೂ ನಾನೇ ಅಂತ. ಅದು ವೇದಾಂತದ ದೃಷ್ಟಿಯಲ್ಲಿ ಜಗತ್ತಿನ ಸೃಷ್ಟಿಗೆ 2 ಕಾರಣಗಳು ಬೇಕು. ಒಂದು ನಿಮಿತ್ತ ಕಾರಣ, ಇನ್ನೊಂದು ಉಪಾದಾನ ಕಾರಣ ಅಂತ. ಉಪಾದಾನ ಕಾರಣ ಅಂದ್ರೆ ಮೂಲ ಪ್ರಕೃತಿ. ನಿಮಿತ್ತ ಕಾರಣ ಅಂತ ಹೇಳಿದ್ರೆ ಚೈತನ್ಯ, ಬುದ್ಧಿ, ಅರಿವು, ತಿಳುವಳಿಕೆ. ಈ ನಿಮಿತ್ತ ಮತ್ತು ಉಪಾದಾನ ಕಾರಣ ಎರಡೂ ಭಗವಂತನೇ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಎಂಬುದಾಗಿ ಹೇಳ್ತಾರೆ. ಈ ಜಗತ್ತಿಗೆ ಭಗವಂತನು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಆದ್ದರಿಂದ ಅವನನ್ನ ಜಗನ್ಮಾತೆ ಅಂತಾನು ಕರೀಬಹುದು. ಜಗತ್ತಿಗೆ ಅಮ್ಮ ಎಂಬುದಾಗಿ ನೋಡಬಹುದು, ಇಲ್ಲ ಜಗತ್ ಪಿತಾ ಎಂಬುದಾಗಿ ಕರೀಬಹುದು. ನೋಡಿ, ಈ ಸೌಲಭ್ಯ ಇರುವುದು ಹಿಂದೂ ಸನಾತನ ಧರ್ಮದಲ್ಲಿ ಮಾತ್ರ. ಬೇರೆ ಮತಗಳಲ್ಲೆಲ್ಲ ಅವನು ಗಂಡಸೇ, ದೇವರು ಹಿಂಗ್ಸಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ವಾದ ಮಾಡೋದೇನು? ನಮ್ಮ ಮತಗಳೆಲ್ಲ ಸ್ತ್ರೀಯರಿಗೆ ಪ್ರಧಾನ ಸ್ಥಾನ ಕೊಟ್ಟಿದ್ದೇವೆ, ಸನಾತನ ಧರ್ಮದಲ್ಲಿ ಇಲ್ಲ ಅಂತ. ಅದು ಸನಾತನ ಧರ್ಮದಲ್ಲಿ ಪರಮಾತ್ಮನನ್ನ ತಾಯಿ ಎಂಬುದಾಗಿ ನೋಡಬಹುದು. ತಾಯಿ ಎಂಬುದಾಗಿ ನೋಡುವುದೇ ಹೆಚ್ಚು ಸೂಕ್ತ. ಯಾಕಂದ್ರೆ ಮಗು ಮತ್ತು ತಾಯಿಯ ಸಂಬಂಧ ಅನ್ನುವಂಥದ್ದು ಎಲ್ಲರ ಅನುಭವದಲ್ಲಿ ಇರತಕ್ಕಂಥ ಸಂಬಂಧ. ಅದನ್ನು ಹೊಕ್ಕಳ ಬಳ್ಳಿ ಸಂಬಂಧ ಅಂತ ಹೇಳ್ತಾರೆ. ದೇವರು ಎಲ್ಲ ಅಂಗಗಳನ್ನು ಕೊಟ್ಟು ಕೆಲಸವಿಲ್ಲದ ಹೊಕ್ಕಳ ಬಳ್ಳಿಯನ್ನು ಯಾಕೆ ಇಟ್ಟಿದ್ದಾನೆ ಅಂತ ಒಬ್ಬನಿಗೆ ಸಂಶಯ ಬಂತಂತ. ಕೊನೆಗೆ ಗೊತ್ತಾಯ್ತು ಅವನಿಗೆ, ತಾಯಿಯ ಸಂಬಂಧವನ್ನು ನೆನಪಿಸುವುದಕ್ಕೆ ಹೊಕ್ಕಳ ಬಳ್ಳಿ ಕೊಟ್ಟಿದ್ದಾನೆ. ಯಾಕೆ? ನವಮಾಸ ಪರ್ಯಂತ ಹೊಟ್ಟೆಯ ಒಳಗೆ ನನಗೆ ಆಹಾರವನ್ನು ಸರಬರಾಜು ಮಾಡಿದ್ದಾಳಲ್ಲ ತಾಯಿ, ಆಕೆ ಋಣ ನಾನು ತೀರಿಸ್ಲಿಕ್ಕೆ ಆಗಲ್ಲ. ಈ ಹೊಕ್ಕಳ ಬಳ್ಳಿ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಅವ್ನು ಮರ್ತೋಗ್ಬಿಡ್ತಾನೆ ಅದನ್ನ. ಆದ್ದರಿಂದ ಅವನಿಗೆ ನೆನಪಿಸುವುದಕ್ಕೋಸ್ಕರ ಸ್ನಾನ ಮಾಡುವಾಗಲೋ ಮತ್ತೊಂದು ಸಂದರ್ಭದಲ್ಲೋ ಅವನಿಗೆ ಅದು ನೆನಪಾಗಲಿ ಅಂತ ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ರು. ಒಳ್ಳೆ ಚಿಂತನೆ ಅದು. ಜಗನ್ ಮಾತಾ ಅವನು. ಪಿತಾಮಹ ಎಂಬ ಶಬ್ದಕ್ಕೆ ಅರ್ಥ ಕಾರಣರಹಿತವಾದ ಕಾರಣನು ಅಂತ. ಹೀಗೆ ಜಗತ್ ಪಿತಾ ಅಂತ ನಾವು ಹಿರಣ್ಯ ಗರ್ಭನನ್ನು ತೆಗೆದುಕೊಂಡ್ರೆ ಅವನಿಗೂ ಕಾರಣನು ಪರಮೇಶ್ವರನು ಅಂತ. ಆ ದೃಷ್ಟಿಯಿಂದ ಅವನಿಗೆ ಮತ್ತೆ ಕಾರಣ ಇಲ್ಲ. ಪಿತಾಮಹ ಎಂಬ ಶಬ್ದದ ಮೂಲಕ ಕಾರಣವಿಲ್ಲದ ಜಗತ್ ಕಾರಣ ಎಂಬುದಾಗಿ ಅರ್ಥ. ಮೂಲ ಕಾರಣ, ಕಾರಣವನ್ನು ಬಯಸದ ಕಾರಣ ಅಂತ ಅರ್ಥ. ಆ ಪರಮಾತ್ಮನಿಗೆ ಅಪ್ಪ ಅಮ್ಮ ಇಲ್ಲ. ಅವನು ಜಗತ್ತಿಗೆ ಅಪ್ಪ ಅಮ್ಮ, ಅವನಿಗೆ ಅಪ್ಪ ಅಮ್ಮ ಇಲ್ಲ. ಆದ್ದರಿಂದ ಪಾರ್ವತಿ ಯಾವತ್ತೂ ಸೇಫ್. ಯಾಕೆ? ಅವಕೆಗೆ ಅತ್ತೆ ಮಾವ ಇಲ್ಲ. ಆದ್ದರಿಂದ ಮೂಲ ಕಾರಣನು ಎಂಬುದಾಗಿ ಭಾವಿಸಬಹುದು. ಅಥವಾ
ಜಗತ್ತನ್ನು ಪೊರೆಯುವನು, ಪೋಷಿಸುವ, ಪ್ರತಿ ಕ್ಷಣವೂ ಉಸಿರನ್ನು ಕೊಟ್ಟು, ಆಹಾರವನ್ನು ಕೊಟ್ಟು, ಸೃಷ್ಟಿಯ ಎಲ್ಲ ವಸ್ತುಗಳನ್ನು ಕೊಟ್ಟು ಈ ಜಗತ್ತನ್ನ ರಕ್ಷಿಸ್ತಾ ಇದ್ದಾನೆ ಭಗವಂತ. ಅವನ ರಕ್ಷಣೆಯಲ್ಲಿ ನಾವಿದ್ದೇವೆ. ಒಂದು ಕ್ಷಣ ಅದನ್ನ ಯೋಚನೆ ಮಾಡಿಬಿಟ್ರೆ ಅವನಿಗೆ ಶರಣಾಗತರಾಗದೆ ಬೇರೆ ವಿಧಿ ಇಲ್ಲ ಅಂತ. ಹೃದಯ ಬಡಿತ ಪ್ರತಿಕ್ಷಣ ನಡೀತಾ ಇದೆ, ಉಸಿರಾಟ ನಡೀತಾ ಇದೆ, ಮಲಗಿದಾಗ ನಿದ್ದೆ ಬರುತ್ತೆ, ಮಾರನೇ ದಿನ ಎಚ್ಚರವಾಗತ್ತೆ. ಹಸಿವು ಕೊಟ್ಟಿದ್ದಾನೆ, ಅದನ್ನ ಹಿಂಗಿಸುವುದಕ್ಕೆ ಆಹಾರ ಕೊಟ್ಟಿದ್ದಾನೆ. ಬಾಯಾರಿಕೆ ಕೊಟ್ಟಿದ್ದಾನೆ, ಅದನ್ನ ಹಿಂಗಿಸುವುದಕ್ಕೆ ನೀರು ಕೊಟ್ಟಿದ್ದಾನೆ. ಆದ್ದರಿಂದ ಎಲ್ಲವನ್ನ ಕೊಟ್ಟು ಜೀವರಾಶಿ ಸಲ್ಲಿಸ್ತಾ ಇದ್ದಾನೆ. ವೃಷ್ಟಿ, ಮಳೆ ಬರುವಾಗ ಒಬ್ರು ನಮ್ಮ ಹಿರಿಯ ಸ್ವಾಮಿಗಳೊಬ್ರು ಹೇಳ್ತಾ ಇದ್ರು, ತೃಪ್ತಿ ರೀತಿ ವೃಷ್ಟವು, ತೃಪ್ತಿ ತತ್ವ ಮಳೆಯಲ್ಲಿದೆ ಎಂಬುದಾಗಿ ಅವನನ್ನು ಆರಾಧಿಸಬೇಕು ಅಂತ. ಇದು ತೈತ್ತಿರೀಯದಲ್ಲಿ ಬರತಕ್ಕಂತಹ ಉಪಾಸನೆ ವಿಧಾನ. ಬಲಮಿತಿ ವಿದ್ಯುತಿ ಯಶ ಇತಿ ಪಶುಷು, ಹೀಗೆ ಬರ್ತದೆ. ತೃಪ್ತಿ ತತ್ವವನ್ನ ಮಳೆಯಲ್ಲಿ ಕಾಣಬೇಕು, ಭಗವಂತನ ತೃಪ್ತಿ ತತ್ವ ಅಂತ. ಯಾಕೆಂದ್ರೆ ಆ ಮಳೆ ಬಂದ ತಕ್ಷಣ ಕಾಡಿನಲ್ಲಿರ್ತಕ್ಕಂಥ ಗಿಡ ಮರಗಳು, ಪಶು ಪಕ್ಷಿಗಳು ಅದೆಷ್ಟು ತೃಪ್ತಿ, ಅದೆಷ್ಟು ನೆಮ್ಮದಿಯನ್ನು ಹೊಂದುತ್ತವೆ. ಅದನ್ನು ಕೊಟ್ಟು ಕಾಪಾಡ್ತಾ ಇದ್ದಾನೆ ಅವನು. ವೇದ್ಯಂ ಪವಿತ್ರಮೋಂಕಾರ ವೃಕ್ಸಾಮಯ ಜುರೇವಚ. ವೇದ್ಯನು ನಾನು ಅಂತ ಹೇಳ್ತಾನೆ. ವೇದ್ಯ ಅಂದ್ರೇನು? ಅಲ್ಟಿಮೇಟ್ ನಾಲೆಡ್ಜ್, ತಿಳಿಯಬೇಕಾದ ಅತ್ಯಂತ ವಸ್ತು ಯಾವುದು? ಅದು ವೇದ್ಯ. ಯಜ್ಞಾತ್ವಾ ನ ಪರಂ ಜ್ಞೇಯಂ, ಯಾವುದನ್ನು ತಿಳಿದ ಮೇಲೆ ಇನ್ನೊಂದನ್ನು ತಿಳಿಯುವುದು ಅವಶ್ಯಕತೆ ಇಲ್ಲವೋ ಅದೇ ವೇದ್ಯ. ಕೊಟ್ಟ ಕೊನೆಯ ಜ್ಞಾನ ಅದು. ಅವನನ್ನು ತಿಳಿದ ಮೇಲೆ ಇನ್ನೊಂದು ತಿಳಿಬೇಕು ಅಂತ ಅನ್ಸೋದೇ ಇಲ್ಲ ನಮ್ಗೆ. ವೇದ್ಯಂ ಪವಿತ್ರಂ, ಭಗವಂತನಿಗೆ ಇನ್ನೊಂದು ದೃಷ್ಟಿಕೋನ ಹೇಗಿಟ್ಟುಕೊಳ್ಬೇಕು, ನಾವು ಅತ್ಯಂತ ಪವಿತ್ರನು ಅಂತ. ಪವಿತ್ರ ಅನ್ನೋ ಶಬ್ದಕ್ಕೆ ಪಾವನಂ, ಅದು ನಮ್ಮನ್ನು ಶುಚಿಗೊಳಿಸುವಂಥದಕ್ಕೆ ಪವಿತ್ರ ಅಂತ ಕರೀತಾರೆ. ಜ್ಞಾನಕ್ಕೂ ಪವಿತ್ರ ಅಂತ ಹೇಳ್ತಾರೆ, ಗಂಗಿಗೂ ಪವಿತ್ರ ಅಂತ ಹೇಳ್ತಾರೆ. ಆದರೆ ಅತ್ಯಂತ ಪವಿತ್ರ ಯಾವುದು? ಪರಮಾತ್ಮ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. ಆದ್ದರಿಂದ ನಾವು ಶುಚಿ ಆಗಬೇಕು ಅಂದ್ರೆ ಭಗವಂತನ ಸ್ಮರಣೆ ಮಾಡ್ಕೊಂಡ್ರಾಯ್ತು ಅಷ್ಟೆ, ನಮ್ಮ ಮನಸ್ಸು ಶುಚಿಯಾಗಿ ಬಿಡ್ತದೆ. ಅದಕ್ಕೆ ನಾವು ಮಂತ್ರ ಸ್ನಾನವನ್ನು ಮಾಡುವಾಗ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯ ಆಭ್ಯಂತರ ಶುಚಿ ಅಂತ ಒಂದು ಶ್ಲೋಕ ಹೇಳ್ತೇವೆ. ಶುಚಿಯಾಗಿರ್ಲಿ ಅಶುಚಿಯಾಗಿರ್ಲಿ ಪರಮಾತ್ಮನನ್ನು ಸ್ಮರಿಸಿಕೊಂಡು ಬಿಟ್ರೆ ಒಳಗೆ ಹೊರಗೆ ಶುಚಿ ಆಗುತ್ತಾನೆ ಅಂತ. ಯಾಕೆಂದ್ರೆ ಅವನು ಅತ್ಯಂತ ಪವಿತ್ರನು ಪರಮಾತ್ಮ. ಅಪವಿತ್ರತೆಯ ಭಾವ ನಮಗೆ ಬಂತು ಅಂದ್ರೆ ಒಂದೇ ದಾರಿ, ಭಗವಂತನನ್ನು ಸ್ಮರಿಸಿಕೊಳ್ಳು. ಭಗವಂತನನ್ನು ಹೆಂಗ್ ಸ್ಮರಿಸೋದು? ಶಾಸ್ತ್ರಗಳಲ್ಲಿ ಕೊಟ್ಟಿರುವ ರೂಪದಿಂದ ಭಗವಂತನ ಸ್ಮರಿಸ್ಬೋದು. ವಿಷ್ಣು ಸ್ಮರಣೆ, ರಾಮನ ಸ್ಮರಣೆ, ಕೃಷ್ಣನ ಸ್ಮರಣೆ, ಅಥವಾ ಗುರುವಿನ, ಜೀವನ್ಮುಕ್ತ ಗುರುವಿನ ಸ್ಮರಣೆ. ಹಾಗೆ ಸ್ಮರಣೆ ಮಾಡ್ಲಿಕ್ಕೆ ನನ್ನ ಮನಸ್ಸಲ್ಲಿ ಕಲ್ಪನೆ ಇಲ್ಲ ಅಂದ್ರೆ ನಾಮ ಉಚ್ಚಾರಣೆ, ರಾಮ, ಕೃಷ್ಣ, ನಾರಾಯಣ, ಗೋವಿಂದ ಅಂತ ನಾಮವನ್ನಾದರೂ ಉಚ್ಚರಿಸುವುದರ ಮೂಲಕವಾಗಿ ನಮ್ಮ ಮನಸ್ಸು ಪವಿತ್ರ ಆಗ್ತದೆ. ಯಾಕೆ? ಪವಿತ್ರದ ಸಂಪರ್ಕಕ್ಕೆ ಬಂದಾಗ ಪವಿತ್ರ, ಅಪವಿತ್ರ ಸಂಪರ್ಕಕ್ಕೆ ಬಂದ ಅಪವಿತ್ರ. ಕೆಟ್ಟ ಯೋಚನೆ ಮಾಡಿದಾಗ ಮನಸ್ಸು ಕೆಟ್ಟು ಹೋಗ್ತದೆ. ಪವಿತ್ರವಾದಂತಹ ವಿಚಾರಗಳನ್ನು ಮಾಡಿದಾಗ ಪವಿತ್ರ ಆಗ್ತದೆ. ಜಗತ್ನಲ್ಲಿ ಅತ್ಯಂತ ಪವಿತ್ರ ಯಾರು? ಪರಮಾತ್ಮ ತಾನೇ ಅತ್ಯಂತ ಪವಿತ್ರ ಅಂತ ಹೇಳ್ತಾನೆ. ಹಂ ಪವಿತ್ರಂ. ಅಷ್ಟೇ ಅಲ್ಲ, ಓಂಕಾರ ಋಕ್ಸಾಮ ಯಜುರೇವಚ. ನಾನು ಓಂಕಾರನು, ಋಕ್ ಸಾಮ ಯಜಸ್ ಅಂದ್ರೆ ವೇದಗಳು ತ್ರಯೀ ಎಂಬುದಾಗಿ ಕರೀತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅದರ ಸಾರಭೂತವಾದ ಓಂಕಾರ. ಇದು ನಾನೇ ಎಂಬುದಾಗಿ ಭಾವಿಸಬೇಕು. ಅದಕ್ಕೆ ನಮ್ಮಲ್ಲಿ ಬೋಧಾಯನ ಪದ್ಧತಿ ಅಂತ ಒಂದಿದೆ. ಅವರು ಆಚಮನ ಮಾಡುವಾಗ ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ ಅಂತ ಹೇಳ್ತಾರೆ. ಕೆಲವು ಕಡೆಯಲ್ಲಿ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಹೇಳಿದಾಗ ಇಲ್ಲಿ ಋಗ್ವೇದಾಯ ಸ್ವಾಹ ಅಂತ ಹೇಳ್ತಾರೆ. ಅಂದ್ರೆ ಋಗ್ವೇದ ಹೇಳ್ಕೊಂಡು ಸ್ವಾಹಾಕಾರ ಮಾಡ್ತೀರಲ್ಲಪ್ಪ ಅಂದ್ರೆ ಋಗ್ವೇದ ರೂಪದಲ್ಲಿರೋ ಭಗವಂತ ಅಂತ. ಅದರಿಂದ ಭಗವಂತನ ನಾಮವನ್ನೇ ಅಲ್ಲಿ ಹೇಳಿದ ಹಾಗಾಯ್ತು.
ಹೀಗೆ ಅವನ ವಿಶ್ವತೋಮುಖವಾದಂತಹ ಆರಾಧನೆಯನ್ನು ತಿಳಿಸ್ತಾ ಇದ್ದಾನೆ. ಉಳಿದ ವಿಷಯವನ್ನು ನಾಳೆ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ.